ಇವತ್ತು ನನ್ನ ಸಂದೇಶದ ಪೀಠಿಕೆಯೂ ಸಹ ವಾಕ್ಯದಲ್ಲಿ ಅಡಕವಾಗಿರೋದ್ರಿಂದ ವಾಕ್ಯಗಳನ್ನು ಓದಿ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗೋಣ. ಹಬಕ್ಕುಕ್ 3ನೇ ಅಧ್ಯಾಯದ 13ನೇ ವಚನ. ನಿನ್ನ ಪ್ರಜೆಯ ರಕ್ಷಣೆಗೆ, ನಿನ್ನ ಅಭಿಷಕ್ತನ ಉದ್ಧಾರಕ್ಕೆ ಹೊರಟಿದ್ದಿ. ತಲೆಯನ್ನು ಕುತ್ತಿಗೆಯನ್ನು ಬುಡದವರೆಗೂ ಹೊಡೆದು ಹಾಕಿದ ಹಾಗೆ ತಳಹಾದಿಯು ಬಯಲಾಗುವಷ್ಟರ ಮಟ್ಟಿಗೆ ನೀನು ದುಷ್ಟನ ಮನೆಯನ್ನು ಒಡೆದಿದ್ದಿ ಎಂಬುದಾಗಿ. ಇವತ್ತು ನನ್ನ ಸಂದೇಶದ ಪೀಠಿಕೆ, ನಿನ್ನ ಅಭಿಷಕ್ತನ ಉದ್ಧಾರಕ್ಕಾಗಿ ನೀನು ಹೊರಟಿದ್ದಿ ಎಂಬುದಾಗಿ. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಅಭಿಷಕ್ತನ ಉದ್ಧಾರ ಅದು ನಿಶ್ಚಯವಾದದ್ದು. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಅಭಿಷಕ್ತನ ಉದ್ಧಾರ ನಿಶ್ಚಯವಾದದ್ದು. ಇದರ ಒಳಗಡೆ ಅಭಿಷೇಕ ನಷ್ಟಪಡಿಸ್ಕೊಂಡಿದ್ರೆ ಬೇಡ, ಅಭಿಷೇಕ ಉಳ್ಳಂಥ ಅಭಿಷಕ್ತರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಅಭಿಷಕ್ತನ ಉದ್ಧಾರವು ನಿಶ್ಚಯವಾದದ್ದು. ದೇವರು ತಾನು ಅಭಿಷೇಕಿಸಲ್ಪಟ್ಟಂಥ ಅಭಿಷಕ್ತರ ಉದ್ಧಾರಕ್ಕಾಗಿ ದೇವರು ದೊಡ್ಡ ಕಾರ್ಯಗಳ ದೇವರು ಮಾಡುವವನಾಗಿರ್ತಾನೆ. ಅದರಲ್ಲಿ ಒಂದು ಪದ ದೇವರಲ್ಲಿ ಸೇರಿಸ್ತಾನೆ. ಅಭಿಷಕ್ತನ ಉದ್ಧಾರಕ್ಕಾಗಿ ದುಷ್ಟನು ಎಷ್ಟೇ ಹೇಳಿ ಅಭಿಷಕ್ತನನ್ನು ನಾಶಪಡಿಸೋದಕ್ಕಾಗಿ, ಅಭಿಷಕ್ತನನ್ನು ಹಿಂಸೆ ಪಡಿಸೋದಕ್ಕಾಗಿ, ಅಭಿಷಕ್ತನನ್ನು ನೋವುಪಡಿಸೋದಕ್ಕಾಗಿ, ಅಭಿಷಕ್ತನ ಇಲ್ಲದಂತೆ ಮಾಡುವುದಕ್ಕಾಗಿ ದುಷ್ಟನು ಯಾವ ರೀತಿಯಲ್ಲೂ ಆತನು ಪ್ರಬಲನಾಗಿ ಎದ್ದು ನಿಂತರೂ ಸಹ ಬೈಬಲಲ್ಲಿ ನಾವು ಗಮನಿಸ್ತೇವೆ. ದೇವರು ಅವನ ತಳಹಾದಿ ನೋಡುವಾಗೆ ದೇವರು ಹೊಡಿತಾನೆ. ದೇವರು, ನೀವು ಆಮೇನ್ ಹೇಳಲಿಲ್ಲ. ಬೈಬಲಲ್ಲಿ ಅಲ್ಲಿ ಒಂದು ಪದ ಈ ರೀತಿಯಾಗಿ ಹೇಳ್ತದೆ, ಹಲ್ಲೆಲೂಯಾ, ತಳಹಾದಿಯು ಬಯಲಾಗುವಷ್ಟರ ಮಟ್ಟಿಗೆ ನೀನು ದುಷ್ಟನ ಮನೆಯನ್ನು ಒಡೆದಿದ್ದಿ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಅಭಿಷಕ್ತರೇ, ಯುದ್ಧ ನಿಮ್ಮದಲ್ಲ, ಯುದ್ಧ ಯೆಹೋವನದಾಗಿರುತ್ತದೆ. ಅಭಿಷಕ್ತರೇ, ಈ ಕಾಲಘಟ್ಟದಲ್ಲಿ ನೀವು ಯುದ್ಧ ಮಾಡುವ ಅವಶ್ಯಕತೆ ನಿಮಗಿಲ್ಲ, ಮುಯಿ ತಿರುಸುವಂಥ ಅವಶ್ಯಕತೆ ನಿಮಗಿಲ್ಲ. ನಿಮ್ಮ ವಿರುದ್ಧವಾಗಿ ಏನೇ ತಂತ್ರಗಳಾಗಲಿ, ನಿಮ್ಮ ವಿರುದ್ಧವಾಗಿ ಏನೇ ಮಂತ್ರಗಳಾಗಲಿ, ನಿಮ್ಮ ವಿರುದ್ಧವಾಗಿ ಎಂಥ ದುಷ್ಟನ ಆಲೋಚನೆಗಳಾಗಲಿ, ನಿಮ್ಮ ವಿರುದ್ಧವಾಗಿ ಎಂಥ ದೊಡ್ಡ ಸೈನ್ಯವೇ ಎದ್ದು ನಿಂತಿರಲಿ, ಅವನ ತಳಹಾದಿ ಬಯಲಾಗುವಷ್ಟವರೆಗೂ ದೇವರು ದುಷ್ಟನನ್ನು ದೇವರು ಹೊಡಿಲಿಕ್ಕಾಗಿ ಹೋಗ್ತಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಸಿದ್ಧರಾಗಿರಿ. ಮರೆಯಾಗಿ ಕ್ರಿಯೆ ಮಾಡುವಂಥ ದುಷ್ಟನ ಆಲೋಚನೆಗಳನ್ನು ದೇವರು ಬಯಲಿಗೆ ದೇವರು ತರಲಿಕ್ಕಾಗಿ ಹೋಗ್ತಾನೆ. ಸಭೆಯ ವಿರುದ್ಧವಾಗಿ, ಕುಟುಂಬಗಳ ವಿರುದ್ಧವಾಗಿ, ಅಭಿಷಕ್ತರ ವಿರುದ್ಧವಾಗಿ ದುಷ್ಟನ ಒಳ ಸಂಚನ ಮಾಡಿ ಅವನು ಏನೇ ಕಾರ್ಯಗಳನ್ನು ಮಾಡುತ್ತಾ ಇದ್ರು, ಅವನ ಆಲೋಚನೆಗಳನ್ನು, ಅವನ ತಂತ್ರಗಳನ್ನು, ಅವನ ಮನೆಯನ್ನು, ಅವನ ತಳಹಾದಿ ಕಾಣೋವರೆಗೂ ದೇವರು ಬಯಲಿಗೆ ದೇವರು ತರಲಿಕ್ಕಾಗಿ ಹೋಗ್ತಾನೆ. ಕಾರಣ, ಅಭಿಷಕ್ತನಿಗಾಗಿ ಯಾರು ಇಲ್ಲದಿದ್ದರೂ ಅಭಿಷಕ್ತನಾಗಿ ಯುದ್ಧ ಮಾಡುವ ಒಬ್ಬ ದೇವರು ಇದ್ದಾನೆ. ಇವತ್ತು ಅಭಿಷಕ್ತರೇ, ನಾನು ಕೂಗಿ ಹೇಳುತ್ತೇನೆ, ನೀನು ಒಬ್ಬಂಟಿಗನಲ್ಲ. ನಾನು ಹೇಳ್ತೇನೆ, ಅಭಿಷಕ್ತರೇ, ನೀವು ಒಬ್ಬಂಟಿಗಳಲ್ಲ. ಅಭಿಷಕ್ತರೇ, ನೀವು ಒಬ್ಬಂಟಿಗರಲ್ಲ. ಒಂದು ಪಕ್ಷ ಯುದ್ಧ ನೀವು ಮಾಡುತ್ತಾ ಬಲಹೀನರಾಗಿ ಇವತ್ತು ನಾನು ದೇವರ ನಾಮಕ್ಕಾಗಿ ನಿಂತಿದ್ದೇನೆ, ನನಗಾಗಿ ಯಾರು ಇಲ್ಲ ಎಂದು ಭಾರ ಪಡ್ತಾ ಇದ್ರೆ, ನಾನು ಹೇಳ್ತೇನೆ, ಇಲ್ಲ. ಏನಕ್ಕಾಗಿ ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ದಾನೋ, ಏನಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೋ, ಏನಕ್ಕಾಗಿ ಏನು ಇಲ್ಲದಿರುವ ಅವಸ್ಥೆಯಿಂದ ದೇವರು ನಿಮ್ಮನ್ನು ಇಲ್ಲಿವರೆಗೂ ಮೇಲೆತ್ತಿದ್ದಾನೋ, ಇಲ್ಲಿವರೆಗೂ ಕರೆ ತಂದಂತ ದೇವರು ನಿಮ್ಮನ್ನು ನಡು ದಾರಿಯಲ್ಲಿ ದೇವರ ಕೈ ಬಿಡೋದಿಲ್ಲ. ನಿಮ್ಮ ವಿರುದ್ಧವಾಗಿ ಎಷ್ಟೇ ಆಯುಧಗಳು ಎದ್ದಿದ್ದರು, ನಿಮ್ಮ ವಿರುದ್ಧವಾಗಿ ಎಷ್ಟೇ ತಂತ್ರಗಳು ಎದ್ದಿದ್ದರು, ನಿಮ್ಮ ವಿರುದ್ಧವಾಗಿ ಎಷ್ಟೇ ದೊಡ್ಡ ಸೈನ್ಯ ಎದ್ದು ನಿಂತಿದ್ದರು, ದುಷ್ಟನು ನಿನ್ನ ಮೇಲೆ ಪ್ರಬಲನಾಗೋದಿಕ್ಕೆ ನನ್ನ ದೇವರು ಬಿಡೋದಿಲ್ಲ. ದುಷ್ಟನ ತಳಹಾದಿಯನ್ನು ಕಾಣೋವರೆಗೂ ದೇವರು ಅವನ ಮನೆಯನ್ನ ದೇವರು ಬಡಿಯಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ಸಿದ್ಧರಾಗಿರಿ. ದುಷ್ಟನ ದಂಡಾಧಿಕಾರ ನೀತಿವಂತನ ಸ್ವಾಸ್ಥ್ಯದ ಮೇಲೆ ಇರೋದಿಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಯುದ್ಧ ನಿನ್ನದಲ್ಲ, ಯುದ್ಧ ಯೆಹೋವನದಾಗಿರೋದ್ರಿಂದ ನಿನ್ನ ಕುಟುಂಬಕ್ಕುಳ್ಳಂತ ಜಯ, ನಿನ್ನ ಮನೆಗುಳ್ಳಂತ ಜಯ, ನಿನ್ನ ತಲೆಮಾರಿಗುಳ್ಳಂತ ಜಯ, ಅನೇಕ ವರ್ಷಗಳಿಂದ ನೀನು ಹೋರಾಟ ಮಾಡಿ ನನಗೆ ಶಕ್ತಿ ಇಲ್ಲ ಎಂದು ನೀನು ಬಲಹೀನರಾಗಿರಬಹುದು. ಆದರೆ ಈ ಮಾರ್ಚ್ ತಿಂಗಳಲ್ಲಿ ನಿನಗಾಗಿ ದೇವರೊಂದು ಬಾಗಿಲನ್ನು ದೇವರು ತೆರೆಯಲಿಕ್ಕಾಗಿ ದೇವರು ಹೋಗುತ್ತಾನೆ.
ಅಭಿಷಕ್ತರಿದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಾನು ಹೇಳ್ತೇನೆ, ಅಭಿಷೇಕ ಉಳ್ಳವರು ಮಾತ್ರ ಗಟ್ಟಿಯಾಗಿ ಇನ್ನೊಂದು ಸಾರಿ ಆಮೇಲೆ ಹೇಳ್ರಿ. ಅಭಿಷಕ್ತನಿಗಾಗಿ ಯುದ್ಧ ಮಾಡುವ ಒಬ್ಬ ದೇವರು ಇದ್ದಾನೆ. ಹಬಕ್ಕೂಕನ ಪ್ರವಾದಿ ಗ್ರಂಥ ನಮಗೆಲ್ಲರಿಗೂ ಬಹಳ ಸುಪರಿಚಿತವಾಗಿರೋ ಪ್ರವಾದಿ ಗ್ರಂಥ. ನಾನು ಅದನ್ನು ಹೇಳಿ ನನ್ನ ಮುಂದಿನ ಭಾಗದ ಕಡೆ ನಾನು ಹೋಗ್ತೇನೆ. ಹಬಕ್ಕೂಕ್ 1ನೇ ಅಧ್ಯಾಯ. ಹಬಕ್ಕೂಕನ ದೇವರ ಸಮ್ಮುಖದಲ್ಲಿ ಮೊರೆ ಇಡ್ತಾನೆ, ದೇವರೇ ಹಿಂಸೆ ಹಿಂಸೆ ಅಂತ ಕೂತ್ಕೊಂಡ್ರು ಯಾಕೆ ನೀನು ಕೇಳ್ತಾ ಇಲ್ಲ? ಯಾಕೆ ಪ್ರತಿಕೂಲಗಳು ಹೋರಾಟಗಳು ನನ್ನ ಕಣ್ಣೆದುರಿಗೆ ಇದೆ? ಧರ್ಮಶಾಸ್ತ್ರವು ಅದು ಜಡವಾಗಿ ಮಾರ್ಪಡ್ತಾ ಇದೆ. ನಾನು ನಿನ್ನ ಹತ್ರ ಪ್ರಾರ್ಥಿಸ್ತಾ ಇದ್ದೀನಿ, ನಾನು ನಿನ್ನ ಹತ್ರ ಮೊರೆ ಇಡ್ತಾ ಇದ್ದೀನಿ. ಯಾಕೆ ಇಷ್ಟೆಲ್ಲ ಕಷ್ಟಗಳು, ಹಿಂಸೆಗಳು, ಪ್ರತಿಕೂಲಗಳು ನನ್ನ ಕಣ್ಮುಂದೆನೇ ಇದೆ? ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಆರಾಧನೆ ಮಾಡ್ತಾ ಇದ್ದೀನಿ, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ, ಯಾಕೆ ಎಲ್ಲ ನನ್ನ ಕಣ್ಮುಂದೆನೇ ಬರ್ತಾ ಇದೆ ಅಂತ 1ನೇ ಅಧ್ಯಾಯದಲ್ಲಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇವತ್ತಿಲ್ಲ ಆರಾಧನೆಯಲ್ಲಿ ಕೂಡಿ ಬಂದಾಗ ಯಾರೋ ಅಭಿಷಕ್ತರು ಇದೇ ಪ್ರಶ್ನೆಯೊಟ್ಟಿಗೆ ಕೂತಿರ್ಬೋದು. ಯಾಕೆ ದೇವರೇ ಎಲ್ಲ ನನ್ನ ಕಣ್ಮುಂದೆನೇ ಬರ್ತಾ ಇದೆ? ಯಾಕೆ ದೇವರೇ ಇಷ್ಟು ತಿಂಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಇದುವರೆಗೂ ಸದುತ್ತರ ಇಲ್ಲ? ಹಿಂಸೆ ಹಿಂಸೆ ಅಂತ ಕೂತ್ಕೊಂಡ್ರು ಯಾಕೆ ನೀನು ಇದುವರೆಗೂ ನನ್ನ ಮೊರೆಯನ್ನು ಕೇಳ್ತಾ ಇಲ್ಲ? ನನ್ನ ಕಣ್ಣೆದುರಿಗೆ ಯಾಕೆ ಇದೆಲ್ಲ ನಿಂತದೆ? ನನ್ನ ಕಣ್ಮುಂದೆನೆ ಯಾಕೆ ಇದೆಲ್ಲ ನಡೀತಾ ಇದೆ? ನಾನು ಯಾಕೆ ಇದನ್ನೆಲ್ಲ ಅನುಭವಿಸಬೇಕು? ನಾನು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ, ಇದುವರೆಗೂ ಯಾಕೆ ನನಗಿನ್ನ ನೀನು ಸದುತ್ತರ ದಯಪಾಲಿಸಲಿಲ್ಲ ಎಂದು 1ನೇ ಅಧ್ಯಾಯದಲ್ಲಿ ಹಬಕ್ಕೂಕನು ಮೊರೆ ಇಟ್ಟ ಹಾಗೆ ಇದ್ರ ಮಧ್ಯದಲ್ಲಿ ಯಾರಾದರೂ ಮೊರೆ ಇಡ್ತಾ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಕಣ್ಣೀರದನ್ನ ದೇವರು ಕೇಳಿಲ್ಲ ಅಂತ ಅಲ್ಲ, ದೇವರು ನಿನ್ನ ಮೊರೆಯನ್ನು ಆಲಿಸಿಲ್ಲ ಅಂತ ಅಲ್ಲ, ದೇವರು ನಿನ್ನ ಕೂಗನ್ನು ಆಲಿಸದೆ ದೇವರ ಕಿವಿಗಳು ಕಿವುಡಾಗಿ ಹೋಗಲಿಲ್ಲ. ನನ್ನ ದೇವರು ನಿನ್ನ ಕೂಗನ್ನು ದೇವರು ಕೇಳ್ತಾ ಇದ್ದಾನೆ. ಇವತ್ತು ಅನೇಕ ಸಂಗತಿಗಳು ನಿನ್ನ ಮುಂದೆ, ಅದು ಹಲ್ಲೆಲೂಯ, ಅನೇಕ ಸಂಗತಿಗಳು ನಿನ್ನ ಮುಂದೆ ಇದ್ದಾಗಲೂ ಏನ್ ಮಾಡಬೇಕಂತ ಗೊತ್ತಿಲ್ಲದೆ ಇವತ್ತು ನೀನು ಕೂಗಿಕೊಂಡ್ರು, ದೇವರೇ ದೇವರೇ ಅಂತ ಕೂಗಿಕೊಂಡ್ರು, ಇವತ್ತು ಸದುತ್ತರವನ್ನು ಕಾಣದೆ ಇವತ್ತು ನೀನು ಮೊರೆ ಇಡ್ತಾ ಇದ್ರು. ನಾನು ಒಂದು ಕಾರ್ಯ ಹೇಳ್ತೇನೆ, ಈ 3 ದಿವಸ ಉಪವಾಸ ಪ್ರಾರ್ಥನೆ ಮುಗಿಯೋದ್ರೊಳಗಾಗಿ ನೀನು ಅನೇಕ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕಂಡುಕೊಳ್ಳಲಿಕ್ಕಾಗಿ ಹೋಗುತ್ತೆ. ಅದರಿಂದಲೇ ದೇವರ ವಾಕ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಅವನ ದೇವರ ಹತ್ರ ಪ್ರಶ್ನೆ ಮಾಡ್ತಾನೆ, ಯಾಕೆ ದೇವರೇ ನನ್ನ ಕಣ್ಣು ಮುಂದೆ ಇದೆ? ಯಾಕೆ ದೇವರೇ ನಾನು ಕೂಗಿಕೊಂಡ್ರು ನೀನು ಮೊರೆ ಇಡ್ತಾ ಇಲ್ಲ? ಯಾಕೆ ದೇವರೇ ಎಲ್ಲವೂ ವಕ್ರವಾಗಿ ಸಾಕ್ತಾ ಇದೆ? ಯಾವುದು ಚೆನ್ನಾಗಿ ಯಾಕೆ ನಡೀತಾ ಇಲ್ಲ ಏನು ಅಂತ 1ನೇ ಅಧ್ಯಾಯದ ಪ್ರಶ್ನೆಯನ್ನು ಕೇಳಿದಾಗ, ಈಗ 2ನೇ ಅಧ್ಯಾಯಕ್ಕೆ ಬರ್ತಾನೆ. 2ನೇ ಅಧ್ಯಾಯಕ್ಕೆ ಬಂದಾಗ ಹಬಕ್ಕೂಕನು ಹೇಳ್ತಾನೆ, ಸ್ವಾಮಿ ನಾನು 1ನೇ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡಿದೆ, ಆದರೆ 2ನೇ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡೋದಿಲ್ಲ. ನೀನು ನನ್ನನ್ನು ಯಾವ ಸ್ಥಾನದಲ್ಲಿ ಇಟ್ಟಿದೆಯೋ ಆ ಸ್ಥಾನದಲ್ಲಿ ನಿಂತುಕೊಂಡು ನಾನು ನಿನ್ನನ್ನೇ ಎದುರು ನೋಡುತ್ತೇನೆ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. 1ನೇ ಅಧ್ಯಾಯದಲ್ಲಿ ಅಭಿಷಕ್ತರು ಯಾರಾದರೂ ಪ್ರಶ್ನೆ ಮಾಡೋರಿದ್ರೆ ನಾನು ಹೇಳ್ತೇನೆ, ಪ್ರಶ್ನೆ ಮಾಡುವ ಕಾಲ ಮುಗೀತು. ದೇವರು ನಿನ್ನನ್ನು ಯಾವ ಸ್ಥಾನದಲ್ಲಿ ದೇವರು ಇಟ್ಟಿದ್ದಾನೋ ಆ ಸ್ಥಾನಕ್ಕೆ ನೀನು ಹಿಂತಿರುಗಿ ಬರಬೇಕು. ಈಗ 2ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನನ್ನ ಕೋವರದ ಮೇಲೆ ನಾನು ನಿಂತುಕೊಳ್ಳುವೆನು, ನನ್ನ ಬುರ್ಜಿನ ಮೇಲೆ ನಾನು ದೇವರನ್ನು ನಿಂತುಕೊಂಡು ನಾನು ಎದುರು ನೋಡುವೆನು. ಕರ್ತನು ನನ್ನ ಬಳಿಯಲ್ಲಿ ಏನು ಮಾತಾಡ್ತಾನೋ ಎಂದು ನಾನು ಎದುರು ನೋಡುವೆನು. ಅಭಿಷಕ್ತನಿಗೊಂದು ನಿರೀಕ್ಷೆ ಇದೆ, ನಾನು ಸೇವಿಸುವ ದೇವರು ನನ್ನೊಟ್ಟಿಗೆ ಮಾತನಾಡುವ ದೇವರು. ಇದನ್ನು ನಾನು ಸೇವಿಸುವ ದೇವರು ನನ್ನ ಆತನ ಸಮ್ಮುಖದಲ್ಲಿ ಕಾದ್ರೆ ನನ್ನ ದೇವರು ನನ್ನ ಮೊರೆಯನ್ನು ಕೇಳದೆ ಇರೋದಿಲ್ಲ. ನನ್ನ ದೇವರು ನನ್ನ ಮೊರೆಯನ್ನು ಕೇಳ್ತಾನೆ. ಇವತ್ತು ನನ್ನ ಸಂದೇಶವನ್ನು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತೇನೆ, ಪ್ರಶ್ನೆ ಮಾಡೋದನ್ನ ನಿಲ್ಲಿಸಿ ದೇವರ ಮುಖ ನೋಡೋದನ್ನ ಕಲಿಯಿರಿ. ನಾನು ಹೇಳ್ತೇನೆ, ಗುಣಗುಟ್ಟೋದನ್ನ ನಿಲ್ಲಿಸಿ ದೇವರ ಮುಖವನ್ನು ನೋಡೋದನ್ನ ಕಲಿಯಿರಿ. ದೇವರ ಸಮ್ಮುಖದಲ್ಲಿ ಪ್ರಶ್ನೆ ಮಾಡೋದನ್ನು ಬಿಟ್ಟು ನನ್ನ ಕರ್ತನನ್ನು ನಾನು ಎದುರು ನೋಡ್ತೇನೆ. ನನಗೆ ಕೊಟ್ಟಂತ ಪ್ರಾರ್ಥನೆಯ ವರ, ನನಗೆ ಕೊಟ್ಟಂತ ಅಭಿಷೇಕದಲ್ಲಿ, ನನಗೆ ಕೊಟ್ಟಂತ ಕೃಪಾವರದಲ್ಲಿ, ನನಗೆ ಕೊಟ್ಟಂತ ಸೇವೆಯಲ್ಲಿ ನಾನು ನಿಂತುಕೊಂಡು ಕರ್ತನು ನಾನು ನನಗಾಗಿ ಏನು ವಾಗ್ದಾನ ಮಾಡಿದಾನೋ, ನನ್ನ ಬಳಿಯಲ್ಲಿ ದೇವರು ಏನು ಮಾತಾಡ್ತಾನೋ ನಾನು ಅದನ್ನು ಎದುರು ನೋಡ್ತೀನಿ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ಹಬಕ್ಕೂಕನು ನಿಂತುಕೊಂಡ. ನನಗೆ ಬಹಳ ಸಂತೋಷ ಕೊಡುವ ಕಾರ್ಯ ಏನಂದ್ರೆ, ದೇವರು ತನ್ನನ್ನು ನಿರೀಕ್ಷಿಸುವವನ್ನೆಲ್ಲರಿಗಾಗಿ ನನ್ನ ದೇವರು ಸದುತ್ತರ ಕೊಡುವ ದೇವರಾಗಿದ್ದಾನೆ. ಅವನು ನಿರೀಕ್ಷಿಸ್ತಾವ 2ನೇ ಅಧ್ಯಾಯದಲ್ಲಿ. ಈಗ 2ನೇ ಅಧ್ಯಾಯದಲ್ಲಿ ದೇವರು ಹಬಕ್ಕೂಕನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ಮಾತಾಡ್ಬೇಕಾದ್ರೆ ದೇವರು ಹೇಳಿದನು, ನಿನಗಾಗುವ ದರ್ಶನವನ್ನು ನೀನು ಬರೇ. ನನಗೆ ಬಹಳ ಸಂತೋಷ ಕೊಡುವಂತ ಕಾರ್ಯ ಏನಂದ್ರೆ, ಪ್ರತಿಕೂಲದ ಮಧ್ಯದಲ್ಲೂ ಅಭಿಷಕ್ತನಿಗೆ ದೇವರು ತೋರಿಸೋದಕ್ಕೆ ಅನೇಕ ಶ್ರೇಷ್ಠ ಕಾರ್ಯಗಳು ಇದೆ.
ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಪ್ರತಿಕೂಲಗಳ ಮಧ್ಯದಲ್ಲೂ ಅಭಿಷಕ್ತನಿಗೆ ತೋರಿಸುವುದಕ್ಕೆ, ಅಭಿಷಕ್ತನ ಕಣ್ಣುಗಳು ಕಾಣತಕ್ಕಂತೆ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರು ಇಟ್ಟವನಾಗಿದ್ದಾನೆ. ಪದ್ಮೋಸ್ ದ್ವೀಪದಲ್ಲಿ ಯೋಹಾನನು ಇದ್ದಾಗ ರಣಹದ್ದಗಳಿದೆ, ಒಣಗಲ್ಪಟ್ಟಂತ ಅಸ್ಥಿ ಪಂಜರಗಳಿದೆ, ಸತ್ತವರ ಅನೇಕ ಚರಿತ್ರೆಗಳನ್ನು ಹೇಳುವಂತ ಅಸ್ಥಿ ಪಂಜರಗಳಿದೆ, ಈಗೋ ಅಗ್ನಿ ಪರ್ವತಗಳಿದೆ, ಹಲ್ಲೆಲೂಯಾ, ಅನೇಕ ರೀತಿಯಾದಂತ ಕಾರ್ಯಗಳಿದ್ರೂ ಸಹ ಆ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ದೇವರು ಹೇಳಿದ, ಅಭಿಷಕ್ತನೇ, ನಾನು ನಿನ್ನಲ್ಲಿ ಕರ ತಂದಿದ್ದು ಹಳೆಯ ಚರಿತ್ರೆಯನ್ನು ಹೇಳೋದಕ್ಕಲ್ಲ, ನಾನಿಲ್ಲಿ ನಿನ್ನ ಕರ ತಂದಿರೋದು ಹೊಸ ಕಾರ್ಯವನ್ನು ತೋರಿಸೋದಿಕ್ಕೆ. ಇದುವರೆಗೂ ಕಾಣದಿರುವ ಹೊಸ ಸಂಗತಿಯನ್ನ ನಾನು ನಿನಗೆ ತೋರಿಸ್ತೀನಿ. ಏನು ಹೊಸ ಸಂಗತಿ? ನೀನು ತೆರೆಯಲ್ಪಟ್ಟ ಪರಲೋಕವನ್ನು ನೋಡುವವನಾಗಿರುತ್ತಿ. ನೀನು ರಣ ಹದ್ದುಗಳನ್ನು ನೋಡೋದಕ್ಕಲ್ಲ ಅಭಿಷಕ್ತನೇ, ಈ ಪದ್ಮೋಸ್ ದ್ವೀಪಕ್ಕೆ ನಿನ್ನನ್ನು ಕರ ತಂದಿರೋದು, ನಾನು ನಿನ್ನನ್ನು ಕರ ತಂದಿರೋದು ತೆರೆಯಲ್ಪಟ್ಟ ಪರಲೋಕವನ್ನು ನೋಡೋದಿಕ್ಕೆ, ಸಿಂಹಾಸನವನ್ನು ನೋಡೋದಿಕ್ಕೆ, ಜೀವಿಗಳನ್ನು ನೋಡೋದಿಕ್ಕೆ, ಕೋಟ್ಯಾನು ಕೋಟಿ ದೇವ ದೂತರುಗಳನ್ನು ನೋಡೋದಿಕ್ಕೆ, ಮುಂದೆ ನಡಿಲಿಕ್ಕೆ ಹೋಗುವ ಸಂಗತಿಗಳನ್ನು ನಿನ್ನನ್ನು ತೋರಿಸೋದಕ್ಕಾಗಿ ಈ ಪದ್ಮೋಸ್ ದ್ವೀಪದಲ್ಲಿ ನಾನು ತಂದಿಟ್ಟಿದ್ದೇನೆ. ನೀನು ಈ ಪದ್ಮೋಸ್ ದ್ವೀಪದಲ್ಲಿ ಅಳುವವನಾಗಿರಬಾರ್ದು, ಮುಂದೆ ನಡಿಲಿಕ್ಕಿರುವ ಸಂಗತಿಯನ್ನು ನೋಡುವವನಾಗಿರಬೇಕು. ಇವತ್ತು ನಾನು ಹೇಳ್ತೇನೆ, ಈ ಪ್ರತಿಕೂಲದ ಮಧ್ಯದಲ್ಲಿ ನೀನು ಅಳಬೇಡ. ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಈ ಪ್ರತಿಕೂಲದ ಮಧ್ಯದಲ್ಲಿ ನೀನು ಅಳಬೇಡ, ಈ ಕಟ್ಟಿನ ಮಧ್ಯದಲ್ಲಿ ನೀನು ಅಳಬೇಡ, ಈ ಸವಾಲುಗಳ ಮಧ್ಯದಲ್ಲಿ ನೀನು ಅಳಬೇಡ, ಈ ಏಕಾಂತದ ಮಧ್ಯದಲ್ಲಿ ಅಳಬೇಡ. ಈಗ ಕರ್ತನೆ ಹೇಳ್ತಾ ಇದ್ದಾನೆ, ನಿನಗೊಂದು ದರ್ಶನವನ್ನು ಕೊಡುತ್ತೇನೆ, ನಿನಗೊಂದು ದರ್ಶನವನ್ನು ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಈ ಆರಾಧನೆಯಲ್ಲಿ ಕೆಲವರಿಗೆ ದರ್ಶನಗಳು ಉಂಟಾಗುತ್ತದೆ. ಮುಂದೆ ದೇವರು ನಿನ್ನ ಕುಟುಂಬದಲ್ಲಿ, ಮುಂದೆ ನಿನ್ನ ಸೇವೆಯಲ್ಲಿ, ಮುಂದೆ ನಿನ್ನ ತಲೆಮಾರಿನಲ್ಲಿ ಏನು ದೇವರು ಮಾಡಲಿಕ್ಕಾಗಿ ಹೋಗುತ್ತಾನೆ ಎನ್ನುವಂತ ದರ್ಶನ ಈ ಬೆಳಗಿನ ಜಾವದಲ್ಲಿ ಕೆಲವರ ಕಣ್ಣುಗಳಲ್ಲಿ ದೇವರು ಕೊಡಲಿಕ್ಕಾಗಿ ದೇವರು ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಮನ ಕಣ್ಣುಗಳು ತೆರೆಯಲಿ. ಓ ಹಲ್ಲೆಲೂಯಾ. 1ನೇ ಅಧ್ಯಾಯ ನೋಡಿದ್ರೆ ಸುತ್ತಮುತ್ತಲು ನಡೆಯುವಂತ ಕಾರ್ಯಗಳು. ಆದರೆ 2ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾನೆ, ನಿನಗಾಗುವ ದರ್ಶನವನ್ನ ನಾನು ನಿನಗೆ ತೋರಿಸುವ ದರ್ಶನವನ್ನ ಬರು. ನಾನು ಅನೇಕ ಸಾರಿ ಹೇಳ್ತೇನೆ, ಸಂಬಂಧಿಕರು ಕೊಡುವಂತ ಕೆಲವೊಂದು ಪಿಕ್ಚರ್ಗಳಿದೆ. ಪ್ರತಿಕೂಲ ಬಂದಾಗ ಸ್ನೇಹಿತರುಗಳು ಕೊಡುವಂತ ಕೆಲವೊಂದು ಪಿಕ್ಚರ್ಗಳಿದೆ. ದೇವರ ಮಕ್ಕಳು ಗಮನಿಸಿ, ಹೋರಾಟಗಳು ಬಂದಾಗ ಜೊತೆ ನಿಲ್ಲುವಂತ ವಿಶ್ವಾಸಗಳು ಕೊಡುವಂತ ಕೆಲವೊಂದು ಪಿಕ್ಚರ್ಗಳಿದೆ. ಆ ಪಿಕ್ಚರ್ಗಳ ವಿಶೇಷತೆ ಏನು ಗೊತ್ತಾ? ನೀನಿದ್ರಿಂದ ಹೊರಗಡೆ ಬರೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಏನು ಆಗಲ್ಲ, ದೇವರ ಸೇವೆ ಮಾಡಿದ್ದು ವ್ಯರ್ಥ, ಪ್ರಾರ್ಥನೆ ಮಾಡಿದ್ದು ವ್ಯರ್ಥ, ನೀನು ದೇವರಿಗಾಗಿ ನಿಂತಿದ್ದು ವ್ಯರ್ಥ, ನೀನು ದೇವರಿಗಾಗಿ ಪ್ರಯಾಸ ಪಟ್ಟಿದ್ದು ವ್ಯರ್ಥ, ಇದರಿಂದ ಏನು ಉಪಯೋಗ ಆಗಲ್ಲ ಅಂತ ಹೇಳಿ ಜನ ನಿನ್ನನ್ನು ನಿರಾಶೆಗೊಳಿಸ ಸಂಗತಿಗಳನ್ನೇ ಚಿತ್ರಣವನ್ನು ನಿನಗೆ ಕೊಡ್ತಾರೆ. ಆದರೆ ದೇವರಿಂದ ಬರೋ ದರ್ಶನದ ವಿಶೇಷತೆ ಏನಂದ್ರೆ, ದೇವರು ನಿನ್ನ ಹಿಂದಿನ ಕಾಲದ ದರ್ಶನವನ್ನು ದೇವರು ಕೊಡಲ್ಲ, ಈಗಿನ ಸಂಗತಿಗಳನ್ನು ದೇವರು ನಿನಗೆ ಕೊಡಲ್ಲ. ದೇವರು ನಿನಗೆ ಕೊಡೋದು ಮುಂದೆ ನಡಿಲಿಕ್ಕೆ ಹೋಗುವಂತ ದರ್ಶನದ ಕುರಿತಾಗಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಗತ ಕಾಲದ ಕುರಿತಾಗಿ ಅಭಿಷಕ್ತರು ಮಾತಾಡಲ್ಲ, ವಾಸ್ತವ ಕಾಲದ ಕುರಿತಾಗಿ ಅಭಿಷಕ್ತರು ಮಾತಾಡಲ್ಲ. ದರ್ಶನ ಉಳ್ಳವರು ಅವರ ಮುಂದಿನ ಕಾಲದ ಕುರಿತಾಗಿ ಮಾತನಾಡ್ತಾರೆ. ಕಾರಣ, ಅವರನ್ನು ಅಭಿಷೇಕ ಮಾಡಿದವನು ಮನುಷ್ಯನಲ್ಲ, ಅವರನ್ನು ಅಭಿಷೇಕ ಮಾಡಿದವನು ಸರ್ವಶಕ್ತನಾದಂತ ದೇವರು. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ದೇವರು ನಿನ್ನನ್ನು ಇಕ್ಕಟ್ಟಿಂದ ಹೊರಗಡೆ ಬರುವ ದರ್ಶನವನ್ನು ದೇವರು ಕೊಡುತ್ತಾನೆ. ನಿನ್ನ ಕುಟುಂಬನ ಮೇಲೆತ್ತುವ ದರ್ಶನವನ್ನು ದೇವರು ಕೊಡುತ್ತಾನೆ. ನಿನ್ನ ಸೇವೆಗೊಳ್ಳಂತ ದರ್ಶನವನ್ನು ದೇವರು ಕೊಡುತ್ತಾನೆ. ಅದರಿಂದ ಹಬಕ್ಕೂಕನ ದರ್ಶನವನ್ನು ನೋಡಬೇಕಾದ್ರೆ ಅವನೊಂದು ಪದವನ್ನು ಹೇಳ್ತಾನೆ, ಏನಂತ? ಕರ್ತನ ನೀತಿವಂತನು, ನನ್ನವನಾಗಿರುವ ನೀತಿವಂತನು, ಅವನು ಬದುಕೋದೇ ನಂಬಿಕೆಯಿಂದ. ನಂಬಿಕೆ ಉಳ್ಳವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ದರ್ಶನ ಕೊಟ್ಟಾಗ ದೇವರು ಹೇಳೋದನ್ನು ತಾಮಸವಾಗುತ್ತೆ, ತಡವಾಗುತ್ತೆ, ಆದರೆ ಕ್ಲುಪ್ತ ಕಾಲದಲ್ಲಿ
ಅದು ಒಂದು ನಿರೀಕ್ಷೆ ಆಗಿರುತ್ತೆ. ಅಯ್ಯ, ದೇವರೊಂದು ವಾಗ್ದಾನ ಮಾಡಿದ್ದಾನೆ ಪಾಸ್ಟ್ರೆ, 2023 ದೇವರೊಂದು ವಾಗ್ದಾನ ಮಾಡಿದ್ರೆ, ಎಸ್, ಅದಿನ ಮಾಂಸದ ಹಲಿಗೆ ಮೇಲೆ ಇದೆ. 2025 ದೇವರೊಂದು ವಾಗ್ದಾನ ಮಾಡಿದ್ರೆ, ಎಸ್, ಅದು ನಿನ್ನ ಮಾಂಸದ ಹಲಿಗೆ ಮೇಲೆ ನೀನು ಬರೆದಿಟ್ಟಿದ್ಯಾ. ಹೌದು ಪಾಸ್ಟ್ರೆ, 2026 ಮಾರ್ಚ್ ತಿಂಗಳಲ್ಲಿ ದೇವರು ನನಗೊಂದು ವಾಗ್ದಾನ ಮಾಡಿದನು, ಎಸ್, ಅದು ನಿನ್ನ ಮಾಂಸದ ಹಲಿಗೆ ಮೇಲೆ ಕೆತ್ತಿಟ್ಟಿದ್ಯಾ. ಅದು ಇನ್ನ ನೆರವೇರ್ಲಿಲ್ವಲ್ಲ? ಹೌದು, ನೆರವೇರ್ಲಿಲ್ಲ. ತಾಮಸವಾಗುತ್ತೆ, ತಡವಾಗುತ್ತೆ. ಆದ್ರೆ ಕ್ಲುಪ್ತ ಕಾಲದಲ್ಲಿ, ಅದರ ಅರ್ಥ ಏನಂದ್ರೆ ಅಭಿಷಕ್ತನ ಜೀವನದಲ್ಲಿ ರೈಟ್ ಟೈಮ್ ಅಲ್ಲಿ ಏನೇನು ಸಂಭವಿಸಬೇಕು ಎಲ್ಲ ಸಂಭವಿಸತಕ್ಕಂತೆ ನನ್ನ ದೇವರು ಮಾಡೇ ಮಾಡ್ತಾನೆ. ಕ್ಲುಪ್ತ ಕಾಲದಲ್ಲಿ ನೆರವೇರುವುದು. ಹಾಗಾದ್ರೆ ಪಾಸ್ಟರ್, ಆ ಕ್ಲುಪ್ತ ಕಾಲದವರೆಗೂ ನಾನೇನ್ ಮಾಡಬೇಕು? ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ, ಆ ಕ್ಲುಪ್ತ ಕಾಲ ಬಂದಾಗ, ಈಗ ಚರ್ಚ್ ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಬರೋಣ ಪಾಸ್ಟರ್, ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ, ಈಗ ಚರ್ಚ್ ಬಿಟ್ಟು ಸೇವೆ ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಕ್ಲುಪ್ತ ಕಾಲ ಬಂದಾಗ ಬಂದ್ಬಿಡೋಣ? ಆ ಕ್ಲುಪ್ತ ಕಾಲ ಬರೋವರೆಗೆ ನೀನೇನ್ ಮಾಡ್ಬೇಕು ಗೊತ್ತ? ನನ್ನವನಾಗಿರುವ ನೀತಿವಂತನು ಪ್ರತಿದಿನ ಹೆಜ್ಜೆ ಇಡಬೇಕಾದ್ರೆ ನಂಬಿಕೆಯಿಂದ ಹೆಜ್ಜೆ ಇಡಬೇಕು. ಕಾರಣವೇನಂದ್ರೆ ಒಂದೊಂದು ದಿನ ಮುಗಿಬೇಕಾದ್ರೆ ಆ ರೈಟ್ ಟೈಮ್ ಹತ್ರ, ಆ ಕ್ಲುಪ್ತ ಕಾಲದ ಹತ್ತಿರಕ್ಕೆ ನಾನು ಬರ್ತಾ ಇದ್ದೇನೆ. ಮಾರ್ಚ್ ತಿಂಗಳು ಮುಗಿತಾ ಇದೆ, ಮಾರ್ಚ್ ತಿಂಗಳು 13ನೇ ತಾರೀಕು ಬಂದಿದ್ದೀವಿ. ಅದ್ರ ಅರ್ಥ ಏನ್ ಗೊತ್ತ? ಒಂದು ದಿವಸ ನನ್ನ ರೈಟ್ ಟೈಮ್ನ ಹತ್ತಿರ ಬರ್ತಾ ಇದ್ದೇನೆ. ಅದ್ರ ಅರ್ಥ ಏನು? ಅಲ್ಲಿಗೆ ಹೋಗೋವರೆಗೂ ನೀತಿವಂತನ ಹೇಗೆ ಬದುಕಬೇಕು? ನಂಬಿಕೆಯಿಂದ ಬದುಕಬೇಕು. ಅದ್ರ ಅರ್ಥ ಏನು? ನನ್ನ ಮೇಲಿರುವ ವಾಗ್ದಾನ ನೆರವೇರುತ್ತೆ. ನನ್ನ ಕುಟುಂಬದ ಮೇಲಿರುವ ವಾಗ್ದಾನ ಅದು ನೆರವೇರುತ್ತೆ. ನನ್ನ ಮಕ್ಕಳ ಮೇಲಿರುವ ವಾಗ್ದಾನ ಅದು ನೆರವೇರುತ್ತೆ. ನಾನು ಪ್ರತಿದಿನ ಸ್ತೋತ್ರ ಹೇಳಿ ನಡೀತಾ ಇರ್ತೇನೆ. ಯಾಕೆ? ಅದ್ಭುತಗಳ ಹತ್ತಿರ ಬರ್ತಾ ಇದ್ದೇನೆ, ವಾಗ್ದಾನಗಳ ಹತ್ತಿರ ಬರ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ದೇವರು ಕಾರ್ಯಗಳನ್ನು ಮಾಡುವಂತ ಸಮೀಪದ ಹತ್ತಿರ ನಾನು ಬರ್ತಾ ಇದ್ದೇನೆ. ಕೆಲವರು ಏನ್ ಮಾಡಲ್ಲ, ಆ ಕ್ಲುಪ್ತ ಕಾಲದವರೆಗೂ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನಂಬಿಕೆ ಇರಲ್ಲ. ನೀವು ಯಾರು ಸ್ತೋತ್ರ ಹೇಳದೆ ಇದ್ದಾಗ, ಕೆಲವರು ಆ ಕ್ಲುಪ್ತ ಕಾಲದವರೆಗೂ ದೇವ್ರ ರೈಟ್ ಟೈಮ್ ಅವ್ರಿಗೂ ಬರಲ್ಲ. ಆದ್ರಿಂದ ಪೇತ್ರನು ಹೇಳ್ತಾನೆ, ಆ ರೈಟ್ ಟೈಮ್ ಬರೋವರೆಗೂ ದೇವರ ತ್ರಾಣುಳ್ಳ ಹಸ್ತದಲ್ಲಿ ನಿಮ್ಮನ್ನು ನೀವು ತಗ್ಗಿಸ್ರಿ ಅಂತ. ಅದರ ಅರ್ಥ ಏನಂದ್ರೆ, ದೇವರು ತಕ್ಕ ಕಾಲದಲ್ಲಿ ನಿನ್ನನ್ನು ಮೇಲೆತ್ತುತ್ತಾನಲ್ಲ, ದೇವರು ತಕ್ಕ ಕಾಲದಲ್ಲಿ ನಿನಗೆ ಉತ್ತರ ಕೊಡ್ತಾನಲ್ಲ, ದೇವರು ತಕ್ಕ ಕಾಲದಲ್ಲಿ ಅಭಿಷಕ್ತನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನಲ್ಲ, ಅಲ್ಲಿವರೆಗೂ ನೀನೇನ್ ಮಾಡಬೇಕು? ನಂಬಿಕೆಯಿಂದ ನಡಿಬೇಕು. ಅಲ್ಲಿವರೆಗೂ ನೀನ್ ಏನ್ ಮಾಡಬೇಕು? ದೇವರ ತ್ರಾಣುಳ್ಳ ಹಸ್ತದಲ್ಲಿ ನಿನ್ನನ್ನೇ ನೀನು ತಗ್ಗಿಸ್ಬೇಕು. ದೇವರೇ, ನೀನು ಉತ್ತರ ಕೊಡುವ ಕಾಲದವರೆಗೂ ನಾನು ನಿನ್ನ ಸನ್ನಿಧಾನದಲ್ಲಿ ತಗ್ತೀನಪ್ಪ, ನಾನು ನಿನ್ನ ಸನ್ನಿಧಾನದಲ್ಲಿ ಬರೆದು ಮಾಡ್ಕೊಳ್ತೀನಪ್ಪ, ನಾನು ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಒಪ್ಪಿಸ್ತೇನಪ್ಪ. ನಾವೇನು ಇಲ್ಲ, ನಾವು ಆಗಿರೋದೇ ನಿನ್ನ ಕೃಪೆಯಿಂದ ಅಂತ ಹೇಳಿ ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಟ್ಟಾಗ ಆ ಕರ್ತನೆ ಏನ್ ಮಾಡ್ತಾನೆ? ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲೆತ್ತುತ್ತಾನೆ. ನೀವೀಗ ಸ್ತೋತ್ರ ಹೇಳ್ಬೇಕು. ಅನೇಕರಿಗುಂಟಾಗ ಪ್ರಾಬ್ಲಮ್ ಏನು ಗೊತ್ತ? ತಗ್ಗಿಸಿ ದೇವರ ಕೈಯಲ್ಲಿ ಕೊಡುವಂಥ ಬಲ, ಸಾಮರ್ಥ್ಯ ಅಥವಾ ಮನಸ್ಸಿರೋದಿಲ್ಲ. ನಾವೇನಾದರೂ ಮಾಡಿಬಿಡೋಣ, ನಾವೇನಾದರೂ ಮಾಡಿ ಜಯಿಸೋಣ. ಇಲ್ಲಯ್ಯ, ಕ್ಲುಪ್ತ ಕಾಲದಲ್ಲಿ ದೇವರು ನಿನ್ನನ್ನು ಮೇಲೆತ್ತಬೇಕಾ? ಆತನ ಕೈಯಲ್ಲಿ ನೀನು ಕೊಡಬೇಕು, ಆತನ ಕೈಯಲ್ಲಿ ನಿನ್ನ ಕುಟುಂಬನ ಕೊಡಬೇಕು, ಆತನ ಕೈಯಲ್ಲಿ ನಿನ್ನ ಮಕ್ಕಳನ್ನು ಕೊಡಬೇಕು, ಆತನ ಕೈಯಲ್ಲಿ ನಿನ್ನ ತಲೆಮಾರನ್ನು ಕೊಡಬೇಕು. ತಗ್ಗಿಸ್ಬೇಕು, ಬರೆದು ಮಾಡ್ಕೋಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ಉಪವಾಸ ಮಾಡಬೇಕು, ವಾಗ್ದಾನಗಳಿಗಾಗಿ ಸ್ತೋತ್ರ ಹೇಳಬೇಕು, ದೇವರ ನಂಬಿಕಸ್ತನಕ್ಕಾಗಿ ಸ್ತೋತ್ರ ಹೇಳಬೇಕು. ಒಂದೊಂದು ದಿನ ನಿನ್ನ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗಬೇಕಾದ್ರೆ ಕೃಪೆ 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 ಅಂತ ಹೇಳ್ತಾ ದೇವರ ಸಮ್ಮುಖದಲ್ಲಿ ನಿನ್ನನ್ನೇ ನೀನು ಬರೆದು ಮಾಡಿಕೊಳ್ಳೋ ಮನಸ್ಸಿರಬೇಕು. ಕಾರಣ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೇವರು ದೀನರಿಗೆ ಕೃಪೆಯನ್ನ ದೇವರು ದಯಪಾಲಿಸ್ತಾನೆ. ಆದ್ರಿಂದ ಕ್ಲುಪ್ತ ಕಾಲ ಬರೋರ್ಗೆ ಅಭಿಷಕ್ತನೇ ನೀನು ಏನ್ ಮಾಡ್ಬೇಕಂತ ದೇವರು ಆತನ ಹೇಳ್ತಾ ಇದ್ದಾನೆ. ನೀನು ನೀತಿವಂತನ ನಂಬಿಕೆಯಿಂದ ನಡೀತಾ ಇರಬೇಕು.
ನಾನು ಹೇಳ್ತೇನೆ, ಇಬ್ರಿಯ 10ನೇ ಅಧ್ಯಾಯದ 28ನೇ ವಚನದಿಂದ ಕೆಳ ಭಾಗದಲ್ಲಿ ಹೇಳ್ತದೆ, ನನ್ನವನಾಗಿರುವ ನೀತಿವಂತನ ಬದುಕೋದು ನಂಬಿಕೆಯಿಂದಲೇ. ಅವನು ಹಿಂತೆಗೆದ್ರೆ ಅವನ ವಿಷಯದಲ್ಲಿ ನನಗೆ ಕಿಂಚಿತ್ತು ಸಂತೋಷ ಇಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ನಂಬಿಕೆ ಇಲ್ಲದೆ ನೀನು ಮುಂದಕ್ಕೆ ಹೆಜ್ಜೆ ಇಡಕ್ಕೆ ಹೋದರೆ ದೇವರ ಆತನ ಹೇಳ್ತಾನೆ, ನಿನ್ನ ವಿಷಯದಲ್ಲಿ ನನಗೆ ಸಂತೋಷ ಇಲ್ಲ. ಇವತ್ತು ಅಭಿಷಕ್ತನ ಉದ್ಧಾರಕ್ಕಾಗಿ ದೇವರು ಇಳಿದು ಬಂದಾಗ ನಾನು ಒಂದು ಕಾರ್ಯ ಹೇಳ್ತೇನೆ, ಎಂಥ ಪರಿಸ್ಥಿತಿ ಬಂದರೂ ದೇವರು ಮಾಡೇ ಮಾಡ್ತಾನೆ. ದೇವರು ವಾಗ್ದಾನ ನೆರವೇರಿಸ್ತಾನೆ. ನನ್ನ ಜೀವನದಲ್ಲಿ ದೇವರು ಏನು ಉದ್ದೇಶ ಪಟ್ಟಿದ್ದಾನೋ ಅದು ನೆರವೇರುತ್ತೆ ಎನ್ನುವಂತ ನಂಬಿಕೆ ನಿಮ್ಮ ಒಳಗಡೆ ಇರಬೇಕು. 2ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ಈಗ 2ನೇ ಅಧ್ಯಾಯದಲ್ಲಿ ವಾಗ್ದಾನ ನೆರವೇರಿತು. ವಾಗ್ದಾನವನ್ನ ಹೊಂದಿಕೊಂಡಂತ ಈ ಅಧ್ಯಾಯದಲ್ಲಿ ಈಗ 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ಏನು ದೇವರು ವಾಗ್ದಾನ ಮಾಡಿದ್ದಾನಲ್ಲ, ಏನು ನಡೆಯುತ್ತೆ ಅಂತ ನೋಡಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದಾನೆ. ವಾಗ್ದಾನ ಕೊಟ್ಟಿದ್ದಾನೆ, ದರ್ಶನ ಕೊಟ್ಟಿದ್ದಾನೆ. ಈಗ ಮುಂದೆ ಏನು ಅಂತ ಹೇಳಿ ಅವನು ಕಾಯ್ತಾ ಇರಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದಾನೆ. ಏನು ಬರುತ್ತೋ ಅಂತ ನೋಡಬೇಕಾದ್ರೆ ಈಗ ದೇವರೇ ಬರ್ತಾ ಇದ್ದಾನೆ. ನೀವು ಯಾರ ಸ್ತೋತ್ರ ಹೇಳಿಲ್ಲ. 1ನೇ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡ್ದ, 2ನೇ ಅಧ್ಯಾಯದಲ್ಲಿ ಅವನು ದೇವರ ಸಮ್ಮುಖದಲ್ಲಿ ದರ್ಶನ ಹೊಂದಿಕೊಂಡ. 3ನೇ ಅಧ್ಯಾಯದಲ್ಲಿ ದರ್ಶನ ಕೊಟ್ಟ ಮೇಲೆ ದೇವ್ರ ಮುಂದೆ ಏನು ಮಾಡ್ತಾನೆ ಅಂತ 3ನೇ ಅಧ್ಯಾಯದಲ್ಲಿ ಕಾಣಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಅವನ ಆಕಾಶದ ಕಡೆ ಕಣ್ಣೆತ್ತಿ ನೋಡಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಅರುಣನ ರೆಕ್ಕೆಗಳ ಮೇಲೆ ಪ್ರಭಾವ, ತೇಜಸ್ಸು, ಘನತೆಗಳು ಉಳ್ಳವನಾಗಿ ಈಗ ಕರ್ತನು ಇಳಿದು ಬರ್ತಾ ಇದ್ದಾನೆ. ಕರ್ತನು ಇಳಿದು ಬರೋದನ್ನು ನೋಡಿದಾಗ ಹಬಕ್ಕೂಕನು ಕೇಳ್ತಾನೆ, ದೇವರೇ, ಯಾರಿಗಾಗಿ ಇಷ್ಟು ಪ್ರಭಾವ ಉಳ್ಳವನಾಗಿ ಬರ್ತಾ ಇದೆಯಾ? ಯಾರಿಗಾಗಿ ಇಷ್ಟು ಘನತೆ ಉಳ್ಳವನಾಗಿ ಬರ್ತಾ ಇದೆಯಾ? ತೇಜಸ್ಸು, ಬೆಂಕಿ ಉಳ್ಳವನಾಗಿ ಯಾಕೆ ನೀನು ಇಳಿದು ಬರ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಾವು ಓದಲ್ಪಟ್ಟಂತ ವಚನದಲ್ಲಿ ಗಮನಿಸುವು, ದೇವರು ತನ್ನ ಪ್ರಜೆಯ ರಕ್ಷಣೆಗಾಗಿ, ತನ್ನ ಅಭಿಷಕ್ತನ ಉದ್ಧಾರಕ್ಕಾಗಿ ನನ್ನ ದೇವರು ಹೊರಟವನಾಗಿದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನನಗಾಗಿ ಯಾರಿದ್ದಾರೆ ಎಂದು ಪ್ರಶ್ನೆ ಮಾಡುವವರು ಯಾರಾದರೂ ಇದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನಗಾಗಿ ಯಾರು ಇಲ್ಲ ಅಂತಂದ್ರೆ ನಿನಗಾಗಿ ದೇವರೇ ಇಳಿದು ಬರ್ತಾನೆ. 3ನೇ ಅಧ್ಯಾಯದಲ್ಲಿ ಹಬಕ್ಕೂಕನು ಕಾಣ್ತಾ ಇದ್ದಾನೆ, ಯಾರು ನನಗಾಗಿದ್ದಾರೆ ಅಂತ ಹೇಳಿದಾಗ ದೇವರು ಹೇಳಿದ, ನಾನೇ ನಿನಗೋಸ್ಕರವಾಗಿದ್ದೇನೆ. ಈಗ ನಾನು ಬರ್ತಾ ಇದ್ದೇನೆ. ಹೇಗೆ ಬರ್ತಾ ಇದ್ದೇನೆ? ತೇಮಾನಿನಿಂದ ಬರ್ತಾ ಇದ್ದೇನೆ. ಅರುಣನ ರೆಕ್ಕೆಗಳ ಮೇಲೆ ತೇಜಸ್ಸು, ಪ್ರಭಾವ ಉಳ್ಳವನಾಗಿ ನಾನು ಬರ್ತಾ ಇದ್ದೇನೆ. ಭಯಂಕರನಾಗಿ ನಾನು ಬರ್ತಾ ಇದ್ದೇನೆ. ಈ ದರ್ಶನವನ್ನು ಕಂಡಾಗ ಬೈಬಲ್ ಹೇಳ್ತದೆ, ಹಬಕ್ಕೂಕನ ಹೊಟ್ಟೆ ತಳಮಳ ಆಯಿತು ಅಂತ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಹೊಟ್ಟೆ ಇರೋದು ಒಳ್ಳೆಯದು, ಆದರೆ ಹೊಟ್ಟೆಯಲ್ಲಿ ಕಿಚ್ಚಿರಬಾರ್ದು. ಇಲ್ಲಿ ಹಬಕ್ಕೂಕನ ಹೊಟ್ಟೆಯಲ್ಲಿ ಒಂದು ತಳಮಳ, ಹೊಟ್ಟೆ ಕಿಚ್ಚಲ್ಲ. ಇವನು ಕಾಣಬೇಕಾದವನನ್ನು ಕಂಡ ಕೆಲವರು ಪರರನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತಾರೆ. ಕೆಲವರ ಆಶೀರ್ವಾದ, ಕೆಲವರ ಅನುಗ್ರಹ, ಕೆಲವರು ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ಉಪವಾಸ ಪ್ರಾರ್ಥನೆ ಆಗಿರೋದ್ರಿಂದ ಅಲ್ಲಿ ಎಲ್ಲಾದರೂ ಒಂದು ಪಾಯಿಂಟ್ ಮುಟ್ಟಬೇಕು ಅಂತೇನೆ. ಕೆಲವರು ಮತ್ತೊಬ್ಬರ ಆಶೀರ್ವಾದ ಕಂಡಾಗ, ಮತ್ತೊಬ್ಬರ ಉನ್ನತಿ ಕಂಡಾಗ, ಮತ್ತೊಬ್ಬರ ಬೆಳವಣಿಗೆಯನ್ನು ಕಂಡಾಗ, ಮತ್ತೊಬ್ಬರ ಹಲಲಿಯ ಉದ್ಧಾರವನ್ನು ಕಂಡಾಗ ಹೊಟ್ಟೆ ಇರೋದು ಒಳ್ಳೇದಾದ್ರೆ ಹೊಟ್ಟೆಯಲ್ಲಿ ಕಿಚ್ಚಿರಬಾರ್ದಲ್ಲ. ನಾವು ಹಿಂದಿನ ಕಾಲದಲ್ಲೆಲ್ಲ ಮಡಕೆ ಉಪಯೋಗಿಸ್ತಾ ಇದ್ವಿ. ಮಡಕೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಾ? ನೀವು ಸ್ತೋತ್ರ ಹೇಳದೆ ಇರಬೇಡ್ರಿ, ಎಲ್ಲ ಒಲೆಯಲ್ಲಿ ಅಡುಗೆ ಮಾಡಿದವ್ರೆ. ಎಲ್ಲ ಒಲೆಯಲ್ಲಿ ಅಡುಗೆ ಮಾಡಿದವ್ರೆ. ಒಲೆಯಲ್ಲಿ ನಾವು ಅಡುಗೆ ಮಾಡಿದಾಗ, ಈ ಒಲೆ ಅಡುಗೆ ಮನೇಲಿ ಇದ್ದಾಗ ಅದಕ್ಕೆ ವಿವಿಧ ಪೇಂಟ್ ಹೊಡಿತಾರೆ. ಮೇಲೆ ವಿವಿಧ ಪೇಂಟ್ ಹೊಡೆದು ಮೇಲ್ಗಡೆ ತುಂಬ ಶೃಂಗಾರ ಮಾಡ್ತಾರೆ. ಆದರೆ ಮೇಲ್ಗಡೆ ಎಷ್ಟೇ ಬೆಳ್ಳಗಿದ್ರು ಸಹ ಒಳಗಡೆ ಬೆಂಕಿ ಹಚ್ಚಿದ್ರೆ, ಬೆಂಕಿ ಹಚ್ಚಿ ಅದರ ಮೇಲೆ ಅಡುಗೆ ಮಾಡಿ ಆ ಒಲೆಯನ್ನು ಒಳಗಡೆ ಇರುವಂಥ ಆ ಸೌದೆನ ತೆಗೆದು, ಇಜಿಲೆಲ್ಲ ತೆಗೆದು ಒಳಗಡೆ ನೋಡಿದ್ರೆ ಮೇಲೆ ಹೊಡೆದಿದ್ದ ಪೇಂಟೇ ಒಳಗಡೆ ಇರುತ್ತೆ. ಪೇಂಟ್ ಹೊಡೆದಿದ್ದೀವಿ ತಾನೆ. ಯಾಕೆ? ಏನು ಕಲರ್ ಇರುತ್ತೆ? ಕಪ್ಪಿರುತ್ತೆ. ಯಾಕೆ? ಒಂದು ಕಿಚ್ಚು ಹಾಕಿರೋದ್ರಿಂದ.
ಏನು ಹಾಕಿರೋದ್ರಿಂದ? ಒಳಗಡೆ ಒಂದು ಕಿಚ್ಚು ಬೆಂಕಿ ಒರೆಸಿರೋದ್ರಿಂದ ಒಳಗಡೆ ಎಲ್ಲ ಏನಿರುತ್ತೆ ಗೊತ್ತಾ? ಹೊರಗಡೆ ಬೆಳ್ಳಗಿದ್ರು ಹೊರಗಡೆ ಎಲ್ಲ. ಹೊಟ್ಟೆ ಕಿಚ್ಚಿದ್ರೆ ಮೇಲೆ ಎಷ್ಟೇ ಬೆಳ್ಳಗಿದ್ರು, ನೀವು ಯಾರು ಹೊಟ್ಟೆ ಕಿಚ್ಚಿರೋರು ಯಾರು ಸ್ತೋತ್ರ ಹೇಳಿಲ್ಲ ಅನ್ಸುತ್ತೆ. ಮೇಲೆ ಎಷ್ಟೇ ಬೆಳ್ಳಗಿದ್ರು ಒಳಗಡೆ ಎಲ್ಲ ಕಪ್ಪೆ, ಒಳಗಡೆ ಎಲ್ಲ ಕಪ್ಪೆ. ಆದ್ರೆ ಹಬಕ್ಕೂಕನಿಗಾಗಿ ತಳಮಳ ಅದಲ್ಲ. ಅಯ್ಯ, ನೋಡಬೇಕಾದವನನ್ನು ನೋಡಿದ್ರೆ ನಿನ್ನ ಜೀವನ ಬದಲಾಗುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನೀವು ಯಾರು ಗಟ್ಟಿಯಾಗಿ ಒಂದು ಸ್ವಲ್ಪ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ನೋಡಬೇಕಾದವನನ್ನ ನೀನು ನೋಡಿದ್ರೆ ನಿನ್ನ ಜೀವನ ಬದಲಾಗುತ್ತೆ. ಈಗ ಹಬಕ್ಕೂಕನು 1ನೇ ಅಧ್ಯಾಯದಲ್ಲಿ ಇವ್ರನ್ನ ನೋಡ್ತಾ ಇದ್ದ, ಆದ್ರೆ 2ನೇ ಅಧ್ಯಾಯದಲ್ಲಿ ದೇವರನ್ನ ನೋಡಿದ, 3ನೇ ಅಧ್ಯಾಯದಲ್ಲಿ ದೇವರ ಮಹಿಮೆಯನ್ನು ನೋಡಿದ. 3ನೇ ಅಧ್ಯಾಯದಲ್ಲಿ ದೇವರ ಮಹಿಮೆ ನೋಡಿದಾಗ ಹೊಟ್ಟೆಯಲ್ಲಿ ಏನೋ ಒಂದು ತಳಮಳ, ಸ್ವಸ್ಥತೆ ಇಲ್ಲ. ಏನಕ್ಕೆ ಸ್ವಸ್ಥತೆ ಗೊತ್ತಾ? ಕಾಣಬೇಕಾದವನನ್ನು ಕಂಡಾಗ ಅವನ ಒಳಗಡೆ ಒಂದು ರೂಪಾಂತರ ಉಂಟಾಯಿತು. ರೂಪಾಂತರ ಉಂಟಾದಾಗ ತಕ್ಷಣ ಅವನು ಹೇಳಿದ, ಈ ಹೊಟ್ಟೆ ಒಳಗಡೆ ತಳಮಳ ಏನು ಗೊತ್ತಾ? ಹೊಟ್ಟೆ ಒಳಗಡೆ ಇರೋದೆಲ್ಲ ಕಹಿ, ಕೋಪ, ದ್ವೇಷ ಎಲ್ಲ ಹೊರಗಡೆ ಬರ್ತಾ ಇದೆ. ಆದ್ರಿಂದ ಅವನು ಎದ್ದು ನಿಂತು ಹೇಳಿದ, ಆಹಾ, ಅಂಜೂರು ಚಿಗುರದೆ ಇದ್ದರು, ದ್ರಾಕ್ಷ ಲತೆಗಳಲ್ಲಿ ಹಣ್ಣು ಸಿಕ್ಕದೆ ಇದ್ದರು, ಹೊಲೆ ಗದ್ದೆಗಳಲ್ಲಿ ಉತ್ಪತ್ತಿ ಶೂನ್ಯವಾದರು, ಅಲ್ಲಿ ಮಂದೆ ಒಳಗಡೆ, ಕೊಟ್ಟಿಗೆ ಒಳಗಡೆ ಮಂದೆ ಇಲ್ಲದಿದ್ರು, ಅಯ್ಯ ಏನಿದ್ರು ಏನಿಲ್ಲದೆ ಹೋದ್ರು, ನಾನು ನನ್ನ ಕರ್ತನಾದಂತ ದೇವರಲ್ಲಿ ಉಲ್ಲಾಸ ಪಡುತ್ತೇನೆ, ನನ್ನ ರಕ್ಷಕನಾದ ದೇವರಲ್ಲಿ ಆನಂದ ಪಡುತ್ತೇನೆ. ಕಾರಣ ಕರ್ತನೇ ನನ್ನ ಬಲವಾಗಿದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಹೇಳ್ತೇನೆ, ಪ್ರತಿಯೊಬ್ಬ ಅಭಿಷಕ್ತನ ಕಣ್ಣುಗಳು ದೇವರನ್ನೇ ನೋಡಲಿ. ನೀವು ಸ್ತೋತ್ರ ಹೇಳಬೇಕು ಗಟ್ಟಿಯಾಗಿ. ಹಬಕ್ಕೂಕನು ದೇವರನ್ನು ಕಂಡಾಗ 1ನೇ ಅಧ್ಯಾಯದ ಮಾತಲ್ಲ, ಈಗ 3ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದ ಆರಂಭದ 5 ವಚನಗಳು ಬರೇ ಕಂಪ್ಲೇಂಟ್ ಹೇಳಿದೆ. ಆದ್ರೆ 3ನೇ ಅಧ್ಯಾಯದ ಕೊನೆ 5 ವಚನಗಳ ವಿಶೇಷತೆ ಏನು ಗೊತ್ತಾ? ಕಂಪ್ಲೇಂಟ್ ಅಲ್ಲ, ಸ್ತುತಿ ಬರ್ತಾ ಇದೆ, ಸ್ತುತಿ ಬರ್ತಾ ಇದೆ, ಸ್ತುತಿ ಬರ್ತಾ ಇದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಅಭಿಷಕ್ತನೇ ಕಂಪ್ಲೇಂಟ್ ಹೇಳಕ್ ಹೋಗ್ಬೇಡ, ಅಭಿಷಕ್ತನೇ ದೂಷಣೆ ಮಾಡಕ್ ಹೋಗ್ಬೇಡ, ಅಭಿಷಕ್ತನೇ ಬಾಯಿ ತೆರೆದು ಗಟ್ಟಿಯಾಗಿ ದೇವರನ್ನ ಸ್ತುತಿಸು, ಅಭಿಷಕ್ತನೇ ಬಾಯಿ ತೆರೆದು ಗಟ್ಟಿಯಾಗಿ ದೇವರ ನಾಮವನ್ನ ನೀನು ಕೊಂಡಾಡು. ಕಾರಣವೇನೆಂದ್ರೆ ಬೈಬಲ್ ಹೇಳುತ್ತೆ, ಆ ದೇವರನ್ನ ನೀನು ಕಂಡ್ರೆ ಯಾವ ಮನುಷ್ಯನಿದ್ರು ಇಲ್ಲದೆ ಹೋದ್ರು ನಿನ್ನ ಬಾಯಿ ದೇವರನ್ನ ಕೊಂಡಾಡುತ್ತೆ. ಈಗ ಹಬಕ್ಕೂಕನು ಹೇಳ್ತಾನೆ, ಅಭಿಷಕ್ತನಿಗಾಗಿ ದೇವರು ಬಂದಿದ್ದಾನಲ್ಲ, ಇನ್ನು ನನ್ನ ಬಾಯಿ ಗುಣಗಟ್ಟಲ್ಲ. ಯಾರಿದ್ರು ಯಾರು ಇಲ್ಲದೆ ಹೋದ್ರು, ಏನಿದ್ರು ಏನಿಲ್ಲದೆ ಹೋದ್ರು ನನ್ನ ಬಾಯಿ ದೇವರನ್ನ ಸ್ತುತಿಸುತ್ತೆ, ನನ್ನ ಬಾಯಿ ದೇವರನ್ನ ಸ್ತುತಿಸುತ್ತೆ ಅನ್ನೋರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ತಾ ಇರಿ. ಆತನ ಹೇಳ್ತಾನೆ, ಯಾರಿದ್ರು ಯಾರು ಇಲ್ಲದೆ ಹೋದ್ರು, ಯಾರು ಏನ್ ಬೇಕಾದ್ರೂ ಹೇಳಲಿ, ನಾನು ಬಾಯಿ ತೆರೆದು ದೇವರನ್ನ ಸ್ತುತಿಸ್ತೇನೆ. ಕಾರಣ ಕರ್ತನೇ ನನ್ನ ಬಲವಾಗಿದ್ದಾನೆ. ನನ್ನ ದೇವರು ಅಭಿಷಕ್ತನ ಲಜ್ಜೆಗೀಡಾಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಈ ದಿನದಲ್ಲಿ 1-2-3 ಕಾರ್ಯ ಆದಷ್ಟು ಬೇಗ ನಾನು ಹೇಳಿ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಜೀಸಸ್. ಅಭಿಷಕ್ತರೇ, ನಿಮ್ಮ ಬಿಡುಗಡೆಗಾಗಿ ಸಿದ್ಧರಾಗಿ ನಿಲ್ರಿ. ಬೈಬಲಲ್ಲಿ ನಾವು ನೋಡ್ತೇವೆ, 1-2 ಉದಾಹರಣೆಗಳನ್ನು ನಿಮ್ಮ ಮುಂದೆ ನಾನು ತರ್ತೇನೆ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯದ 5 ಮತ್ತು 6ನೇ ವಚನ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯದ 5 ಮತ್ತು 6ನೇ ವಚನ. ಸಿಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಾ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸಿ ಅವನು ಎದುರಿಗೆ ಬಂತು. ಅವನ ಕೈಯಲ್ಲಿ ಏನು ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದಿದ್ದರಿಂದ ಆ ಸಿಂಹವನ್ನು ಓತದ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಆತ್ಮನ ಈ ರೀತಿ ಹೇಳಿದನು, ಅಭಿಷಕ್ತನ ಕೈಯಲ್ಲಿ ಏನು ಇಲ್ಲದಿದ್ದರು
ನನ್ನ ಆತ್ಮನ ಅಭಿಷೇಕ ಅವನ ಮೇಲಿದ್ರೆ ಸಾಕು, ಎಂಥ ದೊಡ್ಡ ಸಿಂಹಗಳಾಗಲಿ ಅವನಿಗೆ ಹರಿದು ಬಿಡುವ ಬಲವನ್ನು ನಾನು ಕೊಡುತ್ತೇನೆ. ದೇವರ ಆತ್ಮನು ನನಗೆ ಮೊದಲನೇದಾಗಿ ನನಗೆ ಈ ರೀತಿಯಾಗಿ ಹೇಳಿದನು, ಸೇವೆ ಮಾಡುವ ಅಭಿಷಕ್ತರು, ಸಭೆಯಲ್ಲಾಗಿರುವಂಥ ಅಭಿಷಕ್ತರು, ದ್ರಾಕ್ಷಾ ತೋಟ ಏನು ತೋರಿಸುತ್ತೆ ಅದು ಸಭೆಯನ್ನು ತೋರಿಸುವಂಥದ್ದಾಗಿರುತ್ತದೆ. ಸಭೆಯ ಒಳಗಡೆ ಸೇವೆ ಮಾಡುವಂಥ ಅಭಿಷಕ್ತರುಗಳು, ಸಭೆಯ ಒಳಗಡೆ ಸೇವೆಗಾಗಿ ನಿಲ್ಲುವಂಥ ಅಭಿಷಕ್ತರು, ಸಭೆಯ ಒಳಗಡೆ ನೆಲೆ ನಿಲ್ಲದಂತೆ, ಸಭೆಯ ಒಳಗಡೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಕ್ಕಾಗದಂತೆ, ಸಭೆಯ ಒಳಗಡೆ ಹಲ್ಲೆಲೂಯ ಗರ್ಜನೆಗಳನ್ನು ಉಂಟು ಮಾಡಿ ಅಭಿಷಕ್ತರನ್ನ ಮುಂದಕ್ಕೆ ಹೋಗದಂತೆ ತಡೆದು ನಿಲ್ಲಿಸುವುದಕ್ಕಾಗಿ ಎದ್ದು ನಿಲ್ಲುವಂತ ಎಲ್ಲ ಸಿಂಹಗಳನ್ನು ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಅಭಿಷಕ್ತಗಳ ಮೂಲಕ ದೇವರು ಹರಿದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಸಭೆಯ ಒಳಗಡೆ ಕಾಣದಿರುವಂತ ಮಂಡಲಗಳಲ್ಲಿ ಅಡಗಿ ನಿಂತು ಸಭೆಯ ವಿರುದ್ಧವಾಗಿ, ಸಭೆಯ ಸೇವೆಗಳ ವಿರುದ್ಧವಾಗಿ, ಸಭೆಯ ಆತ್ಮಿಕತೆಗಳ ವಿರುದ್ಧವಾಗಿ, ಸಭೆಯ ಸೇವಕರುಗಳು ಮುಂದಕ್ಕೆ ಹೋಗದೆ, ಸಭೆಯ ಸೇವೆಗಳಲ್ಲಿ ಸಭೆಯಲ್ಲಿ ಮುಂದಕ್ಕೆ ಹೋಗಕ್ಕಾಗದಂತೆ ದಾರಿಯಲ್ಲೇ ಅವರನ್ನ ಕಟ್ಟಿಟ್ಟು ಅವರನ್ನ ಹಲ್ಲೆಲೂಯ ಮುಂದಕ್ಕೆ ಬಿಡದಂತೆ ಭಯಪಡಿಸೋದಕ್ಕೆ ನಿಲ್ಲುವಂತ ಎಲ್ಲ ಸಿಂಹಗಳನ್ನ ಈ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲ ಪ್ರಾಯದ ಸಿಂಹಗಳನ್ನ ಈ ದಿನದಲ್ಲಿ ನಾವು ಹರಿದು ಬಿಡಲಿಕ್ಕಾಗಿ ಹೋಗ್ತೇವೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ನಿಮ್ಮ ಕೈಯಲ್ಲಿ ಏನು ಇಲ್ಲ. ಫಿಲದೆಲ್ಫಿಯ ಸಭೆಗೆ ದೇವರು ಹೇಳಿದನು, ನಿನಗಿರುವಂತ ಬಲ ಕೊಂಚವೇ ಆಗಿದ್ರು ಸಹ ಸುಳ್ಳೇಳುವ ಸೈತಾನನ ಸಮಾಜದವರನ್ನ ನಾನು ನಿನ್ನ ಕಾಲಿನ ಕೆಳಗಡೆ ನಾನು ಹಾಕ್ಲಿಕ್ಕಾಗಿ ನಾನು ಹೋಗ್ತೇನೆ. ಯೇಸುವಿನ ನಾಮದಲ್ಲಿ ಈ ಕಾಲಘಟ್ಟದಲ್ಲಿ ನಾನು ಕೂಗಿ ಹೇಳ್ತೇನೆ, ಸಿಂಹದ ಪಾದಿಯಲ್ಲಿ ಗರ್ಜಿಸುವುದಕ್ಕಾಗಿ ಎದ್ದು ನಿಂತಿರುವಂತ ಎಲ್ಲ ಸುಳ್ಳಿನ ಆತ್ಮಗಳನ್ನ, ಎಲ್ಲ ಸುಳ್ಳಿನ ಶಕ್ತಿಗಳನ್ನ, ಎಲ್ಲ ಸರ್ಪ ಶಕ್ತಿಗಳನ್ನ, ಎಲ್ಲ ಪ್ರಾಯದ ಸಿಂಹಗಳು, ಘಟ್ಟ ಸರ್ಪಗಳ ಬಲಗಳನ್ನ ಅಭಿಷಕ್ತರು ಹರಿದು ಬಿಡತಕ್ಕಂತೆ ಪಕ್ಕನೆ ದೇವರಾತ್ಮನ ಸಿಂಹಾಸನದ ಮೇಲೆ ಇಳಿದು ಬಂದ ಹಾಗೆ ಈ ದಿನದಲ್ಲಿ ಕೆಲವರ ಮೇಲೆ ಇಳಿದು ಬರಲಿಕ್ಕಾಗಿ ಹೋಗುವುದು. ಓ ರಬಲರ ಶದಲಮನ ರಖದಲಬ, ಓ ರಖದಲಮನ ರುದಲದನ ರಖದಲಬ. ಈ ದಿನದಲ್ಲಿ ಸಭೆಯ ಸೇವೆಗಳು ಮುಂದಕ್ಕೆ ಹೋಗದೆ ಅಭಿಷಕ್ತರ ದಾರಿಗಳನ್ನು ತಡೆದು ನಿಲ್ಲಿಸುವ, ಮುಚ್ಚುವಂತ ಬಾಗಿಲುಗಳ ಕಡೆ, ಅನುಭವದ ಕಡೆ ನಡೆಸುವಂತ ಎಲ್ಲ ಸಿಂಹಗಳನ್ನ, ಪ್ರಾಯದ ಸಿಂಹಗಳನ್ನ, ಅದರ ಬಲಗಳನ್ನ ಹರಿದು ಬಿಡುವ ಪರಿಶುದ್ಧಾತ್ಮನ ಬಲ. ಗಮನಿಸಿ, ನಾನು ಇದನ್ನು ಹೇಳಿ ಪ್ರಾರ್ಥನೆ ಮಾಡ್ತೇನೆ. ತಂದೆ ತಾಯಿಗಳ ಸಮೇತವಾಗಿ ದ್ರಾಕ್ಷಾ ತೋಟವನ್ನು ದಾಟ್ತಾ ಇದ್ದಾನೆ. ಅರೆ ದಾಟಕ್ಕೆ ಬಿಡದೆ, ಮುಂದಕ್ಕೆ ಹೋಗಕ್ಕೆ ಬಿಡದೆ ಸಿಂಹಗಳು, ಪ್ರಾಯದ ಸಿಂಹಗಳು ದ್ರಾಕ್ಷಿಯ ತೋಟದ ಒಳಗಡೆ ಅಡಗಿ ನಿಂತುಕೊಂಡು ಎದ್ದು ನಿಲ್ಲುವಂಥ ಶಕ್ತಿಗಳು ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ. ಸಭೆಯ ಆಶೀರ್ವಾದಗಳು, ಸಭೆಯ ಸೌಭಾಗ್ಯಗಳು, ಸಭೆಯ ಸಮಾಧಾನಗಳು, ದೇವರ ಆಲಯದ ಮಂದಿರದ ಸೌಭಾಗ್ಯಗಳಿಂದ ಸಂತೃಪ್ತಿಗೊಳ್ಳಬೇಕಾದ ನಿನ್ನ ಕುಟುಂಬವನ್ನು ಈಗ ಯಾವುದೋ ದುಷ್ಟ ಮೃಗಗಳು, ಯಾವುದೋ ದುಷ್ಟ ಆಲೋಚನೆಗಳು, ಯಾವುದೋ ದುಷ್ಟ ಕುಯುಕ್ತಿಗಳು ಈಗ ನಿನ್ನ ಮಾರ್ಗಕ್ಕೆ ಅಡ್ಡ ನಿಲ್ಲಿಸಿ ತಂದೆ ತಾಯಿಗಳ ಸಮೇತವಾಗಿ ನಿನ್ನನ್ನು ಕುಟುಂಬದ ಸಮೇತವಾಗಿ ಇಲ್ಲದಂತೆ ಮಾಡೋದಕ್ಕೆ ಪ್ರಯತ್ನಿಸುವಂತ ಕೆಲವೊಂದು ದುರಾತ್ಮನ ಶಕ್ತಿಗಳು ಇವತ್ತು ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ತಲೆಮಾರಿನ ವಿರುದ್ಧವಾಗಿ, ನಿನ್ನ ತಂದೆ ತಾಯಿಗಳ ವಿರುದ್ಧವಾಗಿ, ಸಭೆಯ ನಾಯಕತ್ವದ ವಿರುದ್ಧವಾಗಿ ಎದ್ದಿರುವ ಶಕ್ತಿಯನ್ನ ಈ ನಿಮಿಷ ಕೆಲವರ ಮೇಲೆ ದೇವರಾತ್ಮನ ಇಳಿಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಕೆಲವರ ಮೇಲೆ ದೇವರಾತ್ಮನ ಇಳಿಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅಭಿಷಕ್ತರು ಎದ್ದು ನಿಂತು ಅಂತ ಸಿಂಹಗಳನ್ನ ಹರಿದು ಬಿಡ್ರೆ ಯೇಸುವಿನ ನಾಮದಲ್ಲಿ. ಓ ರಬಲರ ಶದಲರ ಹಂದರಾದನ, ನಿನ್ನ ತಲೆಮಾರು ಆಲಯದ ಸೌಭಾಗ್ಯ ನೋಡಬೇಕು, ನಿನ್ನ ಕುಟುಂಬ ಆಲಯದ ಸೌಭಾಗ್ಯ ನೋಡಬೇಕು ಯೇಸುವಿನ ನಾಮದಲ್ಲಿ. ಓ ರಮನ ರಖದಲ ಮನ ರುಬಲದನ, ಓ ರಖದಲ ಮನ ರುಷದಲ ಮನ ರುದಲದನ, ಓ ರಖೆ ಮನ ರುದಲದನ ರಖದಲಬ. ಯೇಸುವಿನ ನಾಮದಲ್ಲಿ ತಲೆಮಾರುಗಳನ್ನ, ಕುಟುಂಬಗಳನ್ನ ಸಭೆಯೊಳಗಡೆಯಿಂದನೇ ಚದುರಿಸಿ ಬಿಡುವುದಕ್ಕೆ ಪ್ರಯತ್ನಿಸುವ ಎಲ್ಲ ಘಟ ಸರ್ಪಗಳು, ಎಲ್ಲ ವಿಧವಾದಂತ ಪ್ರಾಯದ ಸಿಂಹದ ಬಲಗಳನ್ನ ಪವಿತ್ರಾತ್ಮನ ಬಲದಲ್ಲಿ ನಾವು ಲಯ ಮಾಡುತ್ತಾ ಇದ್ದೇವೆ, ಲಯ ಮಾಡುತ್ತಾ ಇದ್ದೇವೆ, ಲಯ ಮಾಡುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಅಭಿಷೇಕ ಉಳ್ಳವರು ಅಭಿಷೇಕದಿಂದ ಆ ಎಲ್ಲ ಶಕ್ತಿಗಳ ಬಲವನ್ನು ಮುರಿಯಲೇ.
O Ramana Rakadalamana Rudalaba, O Rakadalamana Rushadalama, O Ramana Rakadalamana Garataradana, O Rasakedenemana Rudaladana, O Radaladana Rushakalara, Abhishaktaru Pratisale, Abhishaktaru Pratisale, Talemaraಗಳು ಪ್ರಾರ್ಥಿಸಲೇ. ಒಂದು 30 ಸೆಕೆಂಡ್ ಯುದ್ಧ ಮಾಡ್ರೆ. ನಿನ್ನನ್ನು ನಿನ್ನ ತಲೆಮಾರನ್ನ ದ್ರಾಕ್ಷಿಯ ತೋಟದಿಂದ ಹೊರಗಡೆ ಹಾಕೋದಕ್ಕೆ ಪ್ರಯತ್ನಿಸುವ, ನಿನ್ನನ್ನು ಒಳನುಗ್ಗೋದಕ್ಕೂ ಬಿಡದೆ ದಾರಿಯ ಮಗ್ಗಲಲ್ಲಿ ಅಡ್ಡ ನಿಂತಿರುವ ಎಲ್ಲ ಪ್ರಾಯದ ಸಿಂಹಗಳನ್ನ, ಘಟ ಸರ್ಪಗಳನ್ನ ತುಳಿದು ಬಿಡು, ತುಳಿದು ಬಿಡು, ತೊಳೆದು ಬಿಡು. ಯೇಸುವಿನ ನಾಮದಲ್ಲಿ ನಾನು, ನನ್ನ ತಲೆಮಾರುಗಳು, ನನ್ನ ಕುಟುಂಬಗಳು ಆಲಯದ ಸಂತೃಪ್ತಿಯನ್ನ, ಆಲಯದ ಸೌಭಾಗ್ಯದಿಂದ ನಾವು ಸಂತೃಪ್ತಿಗೊಳ್ಳುತ್ತೇವೆ. Yes, yes, yes. ನಿನ್ನ ತಲೆಮಾರುಗಳು ಆಲಯದ ಒಳಗಡೆ ಬರದೆ, ನಿನ್ನ ತಲೆಮಾರುಗಳು ಸೇವೆ ಮಾಡದೆ, ನಿನ್ನ ತಲೆಮಾರುಗಳು ದೇವರ ನಾಮಕ್ಕಾಗಿ ನಿಲ್ಲದೆ ದಾರಿಯ ಮಗ್ಗಲಲ್ಲಿ ಅಡ್ಡ ನಿಂತಿರುವಂತ ಆ ಎಲ್ಲ ಸಿಂಹಗಳನ್ನ ಆರಿದು ಬಿಡ್ರೆ. ತಲೆಮಾರುಗಳು ರಿಲೀಸ್ ಆಗಲೇ, ತಲೆಮಾರುಗಳು ರಿಲೀಸ್ ಆಗಲೇ, ಪರಿಶುದ್ಧಾತ್ಮನ ಬಲ ಇಳಿಯಲಿ, ತಲೆಮಾರುಗಳ ವಿಷಯದಲ್ಲಿ ಅದ್ಭುತಗಳು ರಿಲೀಸ್ ಆಗಲಿ, ದಾರಿಯನ್ನು ತಡೆದು ನಿಲ್ಲಿಸಿರುವ ಎಲ್ಲ ಪ್ರಾಯದ ಸಿಂಹಗಳ ಬಲಗಳು ಈ ನಿಮಿಷ ಲಯವಾಗಲೇ. ಒಂದು 30 ಸೆಕೆಂಡ್ ಎಷ್ಟು ಗಟ್ಟಿಯಾಗಿ ಕೈಗಳು ತಟ್ಟಿ ಅನ್ಯ ಭಾಷೆ ಮಾತಾಡಕ್ಕೆ ಸಾಧ್ಯವಾಗುತ್ತೋ ಗಟ್ಟಿಯಾಗಿ ಕೈಗಳನ್ನು ತಟ್ಟುತ್ತ. ಇದರ ಮಧ್ಯದಲ್ಲಿ ಒಂದು ಯುದ್ಧ ನಡೀತಾ ಇದೆ, ಇದರ ಮಧ್ಯದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಬಾಗಿಲಲ್ಲೇ ಅಡ್ಡ ನಿಂತಿಟ್ಟಿರುವಂತ ಆ ಎಲ್ಲ ಪ್ರಾಯದ ಸಿಂಹಗಳನ್ನ ಅರ್ದು ಬಿಡುವ ಅಭಿಷೇಕ ದೇವರು ಕೆಲವರ ಮೇಲೆ ಸುರಿಸುತ್ತಾ ಇದ್ದಾನೆ. ದಾರಿಯಲ್ಲೇ ಹೊಂಚಾಕಿರುವಂತ ಎಲ್ಲ ಸುಳ್ಳಿನ ಆತ್ಮಗಳು, ಎಲ್ಲ ಸುಳ್ಳಿನ ಶಕ್ತಿಗಳು, ಎಲ್ಲ ಸುಳ್ಳಿನ ಪ್ರಾಯದ ಸಿಂಹಗಳಂತೆ ಅಡ್ಡ ನಿಂತಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳ ಬಲಗಳು ಈ ಉಪವಾಸ ಪ್ರಾರ್ಥನೆಯಲ್ಲಿ ಲಯವಾಗಲಿ, ಲಯವಾಗಲಿ, ಲಯವಾಗಲಿ. ಒಂದು ನಿಮಿಷ ಆ ಬಲಗೈಯನ್ನು ಮೇಲೆತ್ತಿ ಒಂದು ನಿಮಿಷ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನನ್ನ ಮಕ್ಕಳನ್ನ ಸಿಂಹದ ಬಾಯಿಗೆ ಬಿಡೋದಿಲ್ಲ. ಬಾಯಿ ತೆರೆದು ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ರಿ. ನನ್ನ ತಲೆಮಾರುಗಳು, ನನ್ನ ಸಭೆಯಲ್ಲಿರುವ ಯೌವನಸ್ಥರು, ನನ್ನ ಸಭೆಯಲ್ಲಿರುವ ಮಕ್ಕಳು, ವಾಗ್ದಾನ ಉಳ್ಳವರು, ಪ್ರತಿಷ್ಠಿಸಲ್ಪಟ್ಟವರು, ದೇವರಿಗಾಗಿ ಕರೆಯಲ್ಪಟ್ಟವರು, ದೇವರಿಗಾಗಿ ನೇಮಿಸಲ್ಪಟ್ಟವರು, ವಾಗ್ದಾನ ಉಳ್ಳವರು, ದರ್ಶನ ಉಳ್ಳವರು, ದೇವರಿಗಾಗಿ ಆರಿಸಲ್ಪಟ್ಟಂತ ನನ್ನ ತಲೆಮಾರುಗಳನ್ನು ಯಾವ ಸಿಂಹವು ಮುಟ್ಟೋದಕ್ಕೆ ನಾವು ಬಿಡೋದಿಲ್ಲ. ಯೇಸುವಿನ ನಾಮದಲ್ಲಿ ಸಭೆಯಾಗಿ ನಾವು ಕೂಗಿ ಹೇಳ್ತೀವಿ. ಪ್ರೇಯರ್ ಮಾಡ್ರಿ, ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ರಿ. ನಾವು ನನ್ನ ತಲೆಮಾರುಗಳು ಒಟ್ಟಾಗಿ ಆಲಯಕ್ಕೆ ಬರ್ತೇವೆ. ನಾನು ನನ್ನ ಮಕ್ಕಳು ಒಟ್ಟಾಗಿ ಆಲಯದ ಸೌಭಾಗ್ಯಗಳನ್ನು ನೋಡುತ್ತೇವೆ. ನಾನು ನನ್ನ ಮಕ್ಕಳು ಒಟ್ಟಾಗಿ ಆಲಯದಲ್ಲಿ ನಿಂತು ದೇವರ ಸೇವೆ ಮಾಡುತ್ತೇವೆ. ನಾನು ನನ್ನ ಮಕ್ಕಳು ಆಲಯದ ಆಶೀರ್ವಾದಗಳನ್ನು ಅನುಭವಿಸುತ್ತೇವೆ. ಅದನ್ನು ತಡೆದು ನಿಲ್ಲಿಸುವ ಯಾವ ಸಿಂಹಕ್ಕೆ ಸಾಧ್ಯ ಇಲ್ಲ. ನನ್ನ ಕರ್ತನೇ ನನಗಾಗಿ ಅದ್ಭುತ ಮಾಡಿದ್ದಾನೆ ಎಂದು ಹೇಳೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಸ್ತೋತ್ರ ಹೇಳ್ರೆ. ಶಕಾದಲಬಲ ರಶದಲಬಲ ರಕದಲಬ ಶಕಾದಲಬಲ ರಸಕದಲಬ. ಕುಳಿತುಕೊಳ್ರಿ, ಕುಳಿತುಕೊಳ್ರಿ. ಆಮೆನ್, 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 ಆಮೆನ್. ಅಭಿಷಕ್ತನ ಕುಟುಂಬವನ್ನು ಮುಟ್ಟೋದಕ್ಕೆ ಯಾವ ಸಿಂಹಕ್ಕಾಗೋದಿಲ್ಲ. ಅಭಿಷಕ್ತನ ಕುಟುಂಬವನ್ನು ಮುಟ್ಟೋದಕ್ಕೆ ನಿನ್ನ ಆಲಯದ ಸೌಭಾಗ್ಯವನ್ನು ಅನುಭವಿಸದೆ ಇರತಕ್ಕಂತೆ, ನೀನು ನಿನ್ನ ತಲೆಮಾರುಗಳು ಆಲಯದಲ್ಲಿ ನಿಂತು ಸೇವೆ ಮಾಡದಂತೆ, ನಿನ್ನನ್ನು ದಾರಿಯ ಮಗ್ಗಲಲ್ಲೇ ಕಟ್ಟಿಡೋದಕ್ಕೆ ಪ್ರಯತ್ನಿಸಿದ ಎಲ್ಲ ಸಿಂಹಗಳನ್ನು ದೇವರು ಈ ಬೆಳಗಿನ ಜಾವದಲ್ಲಿ ಅದರ ತಲೆಯನ್ನು ಜಜ್ಜಿದ್ದಾನೆ.
ಈ ವರ್ಷ ನೀನು ನಿನ್ನ ಮಕ್ಕಳು ಆಲಯದಲ್ಲಿ ಬಂದು ಸೇವೆ ಮಾಡ್ತೀರಾ. ಈ ದ್ರಾಕ್ಷಾ ತೋಟದ ಫಲವನ್ನು ನೀವು ಅನುಭವಿಸುತ್ತೀರಾ. ಇದರ ಅನುಗ್ರಹಗಳು ನಿನ್ನ ಕುಟುಂಬದ ಮೇಲೆ ಇಳಿದು ಬರುತ್ತದೆ. ಆಲಯದ ಸೌಭಾಗ್ಯದಿಂದ ನೀವು ನಿನ್ನ ಕುಟುಂಬವು ಸಂತೃಪ್ತಿ ಕೊಳ್ಳುತ್ತೀರಾ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಜಯ ಕೊಟ್ಟ ದೇವರಿಗೆ ಆಮೇನ್ ಹೇಳ್ರಿ. ನಾನು ಇನ್ನೊಂದು 2 ವಿಷಯ ಹೇಳ್ತೇನೆ, ಕೇಳೋಕೆ ಸಿದ್ಧರಾಗಿದ್ದೀರಾ? ಸ್ತೋತ್ರ ಹೇಳ್ತಾ ಇರಬೇಕು, ಸ್ತೋತ್ರ ಹೇಳ್ತಾ ಇರಬೇಕು, ಆರಾಧನೆ ಮಾಡಿ ಈ ದಿನದಲ್ಲಿ ಬಿಡುಗಡೆಗಳು ಹೊಂದಿಕೊಳ್ತಾ ಇರಬೇಕು. 2ನೇದಾಗಿ ದೇವರು ನನಗೆ ಹೇಳಿದನು, 2 ಅರಸರು 6ನೇ ಅಧ್ಯಾಯದ 13ನೇ ವಚನದಿಂದ ಅಭಿಷಕ್ತನ ವಿರುದ್ಧವಾಗಿ ಒಂದು ದೊಡ್ಡ ಸೈನ್ಯ ಎದ್ದು ಬರ್ತಾ ಇದೆ. ಯಾಕೆ ಯಾವಾಗಲೂ ಅಭಿಷಕ್ತನಿಗೆ ಪ್ರತಿಕೂಲ ಅಂದರೆ, ನಿನ್ನ ಮೇಲೆ ಒಂದು ಅಭಿಷೇಕ ಇರೋದ್ರಿಂದಾನೆ. ಅಭಿಷೇಕ ಉಳ್ಳವರ ಆಮೇಲೆ ಹೇಳಲಿಲ್ಲ. ಯಾಕೆ ಸೈತಾನನು ಯಾವಾಗಲೂ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಅಂತಂದರೆ, ಅವನು ಗೊತ್ತು ಅವನು ನಿನ್ನನ್ನು ಜಯಿಸಕ್ಕಾಗಲ್ಲ. ಆದರೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಅಲ್ಲಿ ಅನೇಕ ರೀತಿಯಾದಂಥ ಪ್ರತಿಕೂಲಗಳನ್ನು ನಿನ್ನ ಜೀವನದ ವಿರುದ್ಧವಾಗಿ ತಂದೆ ತರ್ತಾನೆ. ಆದರೆ ಇಲ್ಲಿ ನೋಡಿದಾಗ ಎಲೀಷನ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸೈನ್ಯ ಈಗ ಅವನು ವಾಸ ಮಾಡ್ತಿರುವಂಥ ಪಟ್ಟಣವನ್ನು ಆವರಿಸಿಕೊಂಡು ಸುತ್ತಲೂ ನಿಂತದೆ. ಬೈಬಲಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಅದರ 13ನೇ ವಚನದಿಂದ ನಾವು ನೋಡಿದಾಗ ಬೈಬಲಲ್ಲಿ ನಾವು ನೋಡ್ತೇವೆ, ಪ್ರವಾದಿಯು ದೋತಾನಿನಲ್ಲಿ ಇರುತ್ತಾನೆಂದು ತಿಳಿದುಕೊಂಡು ರಥ ಆಶ್ವದ ಸಹಿತವಾದ ಮಹಾಸೈನ್ಯವು ಅಲ್ಲಿಗೆ ಕಳಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥ ಆಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡಾಗ ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವವನಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವನು ಹೆಚ್ಚಾಗಿದ್ದಾರೆ ಎಂದು ಹೇಳಿದನು. ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನ ಅವನ ಕಣ್ಣನ್ನು ತೆರೆದನು. ಆಗ ಎಲೀಷನ ಆಗ ಅಭಿಷಕ್ತನ ಆಗ ದೇವರ ಮನುಷ್ಯನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಒಂದು ಭಾಗದಲ್ಲಿ ಎಲೀಷನನ್ನ ಒಂದೇ ಒಂದು ವ್ಯಕ್ತಿ, ಒಬ್ಬನು ಅವನನ್ನು ನಾಶಪಡಿಸೋದಕ್ಕಾಗಿ ಒಂದು ದೊಡ್ಡ ಮಹಾಸೈನ್ಯ, ರಥ, ಕುದುರೆ, ಮಹಾಸೈನ್ಯದೊಟ್ಟಿಗೆ ಈಗ ಖಡ್ಗ, ಹಲ್ಲುಯ, ಈಟಿ, ಗುರಾಣಿಗಳು, ಬರ್ಜುಗಳೊಟ್ಟಿಗೆ ಒಂದು ದೊಡ್ಡ ಸೈನ್ಯ ರಾತ್ರಿ ವೇಳೆಯಲ್ಲಿ ಬಂದು ದೋತಾನನನ್ನು ಮುತ್ತಿಗೆ ಹಾಕಿದಾಗ ಬೈಬಲಲ್ಲಿ ನಾವು ಗಮನಿಸುತ್ತೇವೆ, ಈಗ ಬೆಳಗಿನ ಜಾವದಲ್ಲಿ ಸೇವಕ ಎದ್ದು ನೋಡಿದಾಗ ಆ ಪಟ್ಟಣದ ಸುತ್ತಲೂ ದೊಡ್ಡ ಸೈನ್ಯವೇ ನಿಂತದೆ. ಓಡ್ ಬರ್ತಾನೆ ಎಲೀಷನ ಹತ್ರ, ಸ್ವಾಮಿ ಸ್ವಾಮಿ, ಒಂದು ದೊಡ್ಡ ಮಹಾ ಸೈನ್ಯವೇ ನಮ್ಮ ವಿರುದ್ಧವಾಗಿ ನಿಂತಿದೆಯಲ್ಲ, ನಾವು ಏನ್ ಮಾಡೋಣ ಅಂತ ಹೇಳಿದಾಗ ತಕ್ಷಣ ಎಲೀಷನು ಅವನನ್ನು ನೋಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಕಾಣತಕ್ಕಂತೆ ಇವನ ಕಣ್ಣನ್ನು ತೆರೆ, ಕಾಣತಕ್ಕಂತೆ ಇವನ ಕಣ್ಣನ್ನು ತೆರೆ ಎಂದು ಪ್ರಾರ್ಥಿಸಿದಾಗ ದೇವರ ಅವನ ಕಣ್ಣನ್ನು ತೆರೆದನು. ಅದನ್ನೇ ನಾನು ಮುಂಚೆ ಹೇಳಿದ್ದು, ನಿನ್ನ ಕಣ್ಣು ತೆರೆದ್ರೆ ನಿನ್ನ ಮಾತು ಬದಲಾಗುತ್ತೆ. ಅಯ್ಯ, ನಿನ್ನ ಅಭಿಷಕ್ತನೇ, ನಿನ್ನ ಕಣ್ಣು ತೆರೆದ್ರೆ ನಿನ್ನ ಮಾತು ಬದಲಾಗುತ್ತೆ. ನಿನ್ನ ಕಣ್ಣು ಕುರುಡಾಗಿರೋದ್ರಿಂದನೇ ಕುರುಡುತನದ ಮಾತುಗಳನ್ನು ನೀನು ಆಡ್ತೀಯ. ಆದರೆ ನಿನ್ನ ಕಣ್ಣು ತೆರೆಯಲ್ಪಟ್ರೆ ನಿನ್ನ ಮಾತು ಬದಲಾಗುತ್ತೆ. ಅವನು ಕಣ್ಣು ತೆರೆದು ನೋಡಿದಾಗ ಬೈಬಲಲ್ಲಿ ನಾವು ಗಮನಿಸ್ತೇವೆ, ಅವನು ಕಾಣ್ತಾ ಇದ್ದಾನೆ. ಏನು ಕಾಣ್ತಾ ಇದ್ದಾನೆ? ಎಲೀಷನ ರಕ್ಷಣೆಗಾಗಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಅಯ್ಯ, ನಿನ್ನ ರಕ್ಷಣೆಗಾಗಿ, ನಿನ್ನ ಕುಟುಂಬದ ರಕ್ಷಣೆಗಾಗಿ, ಅಭಿಷಕ್ತನ ಉದ್ಧಾರಕ್ಕಾಗಿ ದೇವರು ಅಗ್ನಿಮಯವಾದ ರಥಗಳನ್ನು ನಿನ್ನ ಸುತ್ತಲೂ, ನಿನ್ನ ಕುಟುಂಬದ ಸುತ್ತಲೂ, ನಿನ್ನ ಮಕ್ಕಳ ಸುತ್ತಲೂ ಆಲ್ರೆಡಿ ಬರ್ತಾರೆ ಅಂತೆಲ್ಲ ಬಂದಿದ್ದಾರೆ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಬರ್ತಾರೆ ಅಂತಲ್ಲ, ಶತ್ರುಗಳು ಬರೋಕ್ಕಿಂತ ಮುಂಚೆನೆ
ನಿನಗಾಗಿ ದೇವರು ಅಗ್ನಿಮಯವಾದ ರಥಗಳನ್ನು ದೇವರು ಇಳಿಸಿದ್ದಾನೆ. ಬೈಬಲ್ ಅಲ್ಲಿ ನನಗೆ ಬಹಳ ಸಂತೋಷ ಕೊಡುವ ಕಾರ್ಯ 1 ಕೊರಿಂಥಿ 10:12 ಹೇಳುತ್ತೆ, ನಾವು ಶೋಧನೆ ಆಗುತ್ತಿರುವಾಗಲೇ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ಸಿದ್ಧ ಮಾಡಿಟ್ಟಿರ್ತಾನೆ. ಹಾಗಾದ್ರೆ ಅಭಿಷಕ್ತರು ಯಾರಾದರೂ ಭಯ ಪಟ್ಕೊಂಡು ಇವತ್ತಿಲ್ಲಿ ಕೂತಿದ್ರೆ, ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕಣ್ಣುಗಳನ್ನು ದೇವರು ತೆರೀಲಿಕ್ಕಾಗಿ ಹೋಗ್ತಾನೆ. ಏನಕ್ಕಾಗಿ ದೇವರು ನಿನ್ನ ಕಣ್ಣುಗಳನ್ನು ತೆರೆಯುತ್ತಾನೆ ಅಂದರೆ, ನಿನ್ನ ಕುಟುಂಬದ ಸುತ್ತಲೂ ಇರುವವರು ಸಾಧಾರಣವಾದವರಲ್ಲ, ನಿನ್ನ ಮನೆಯ ಸುತ್ತಲೂ ಇರುವವರು ಸಾಧಾರಣವಾದವರಲ್ಲ. ಎಲೀಷನೇ, ನಿನಗೆ ಯಾರಿದ್ದಾರೆ? ಯಾರು ಇಲ್ಲ. ಹಣ ಇದೆಯಾ? ಹಣ ಇಲ್ಲ. ಜನ ಇದ್ದಾರಾ? ಜನ ಇಲ್ಲ. ಯುದ್ಧ ಮಾಡೋದಕ್ಕೆ ಏನಾದರೂ ಇದೆಯಾ? ಏನಿಲ್ಲ. ಕೈಯಲ್ಲಿ ಏನಾದರೂ ಇದೆಯಾ? ಕೈಯಲ್ಲಿ ಏನೂ ಇಲ್ಲ. ಆದರೆ ನನ್ನ ಮೇಲೆ ಒಂದು ಅಭಿಷೇಕ ಇದೆಯಲ್ಲ, ಆ ಅಭಿಷೇಕದ ನಿಮಿತ್ತವಾಗಿ ನನ್ನ ಸುತ್ತಲೂ ಯಾರಿದ್ದಾರೆ ಗೊತ್ತಾ? ಅಗ್ನಿಮಯವಾದಂತ ರಥಗಳು ಉಳ್ಳಂತ ಕೋಟ್ಯಾನು ಕೋಟಿ ದೇವದೂತರುಗಳು. ನಾನು ದೇವರ ಆತ್ಮನಲ್ಲಿ ಕೂಗಿ ಹೇಳ್ತೇನೆ, ನಿನ್ನ ಮನೆಯ ವಿರುದ್ಧವಾಗಿ ಯಾವ ಮಾಟಗಳಾಗಲಿ, ಯಾವ ಮಂತ್ರಗಳಾಗಲಿ, ನಿನ್ನ ಮನೆಯ ವಿರುದ್ಧವಾಗಿ, ನಿನ್ನ ತಲೆಮಾರುಗಳ ವಿರುದ್ಧವಾಗಿ ಏನೇ ನಕಾರಾತ್ಮಕ ಪದಗಳಾಗಲಿ, ಗಾಳಿಯಿಂದಾಗಲಿ, ಈಗ ನೀರಿನಿಂದಾಗಲಿ, ಭೂಮಿಯಿಂದಾಗಲಿ ನಿನ್ನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಶತ್ರು ಏನೇ ತಂತ್ರ ಮಾಡಿ ಎದ್ದು ನಿಂತರು, ಇವತ್ತು ನಿನ್ನ ಕಣ್ಣುಗಳು ತೆರೆಯಲೇ. ನಿನ್ನ ಕಣ್ಣುಗಳನ್ನು ತೆರೆದು ನೋಡು, ನಿನ್ನ ಸುತ್ತಲೂ ಶತ್ರುಗೆ ಇಷ್ಟ ಇಲ್ಲ ನಿನ್ನ ಬೆಳವಣಿಗೆ. ಶತ್ರುಗೆ ಇಷ್ಟ ಇಲ್ಲ ನೀನು ಉದ್ಧಾರ ಆಗೋದು. ಶತ್ರುಗೂ ಇಷ್ಟ ಇಲ್ಲ ನೀನು ಬೆಳೆದು ನಿಲ್ಲೋದು, ನಿನ್ನ ತಲೆಮಾರುಗಳು ಬೆಳೆದು ನಿಲ್ಲೋದು. ಅವನಿಗಿಷ್ಟ ನೀನು ಬೂದಿ ಮಾಡಿಬಿಡ್ಬೇಕು. ನಿನ್ನನ್ನು ಇರೋ ಸ್ಥಳವೇ ನೀನು ಕಾಣಬಾರ್ದಂತ ಹೇಳಿ ನಿನ್ನ ವಿರುದ್ಧವಾಗಿ ಶತ್ರು ಸೈನ್ಯಗಳು ಎದ್ದು ನಿಂತಾಗ, ಇವತ್ತು ಆರಾಧನೆಯಲ್ಲಿ ದೇವರ ಮಕ್ಕಳೇ, ನಿನ್ನ ಮನ ಕಣ್ಣುಗಳನ್ನು ತೆರೆದು ನೋಡು. ಯೇಸುವಿನ ನಾಮದಲ್ಲಿ ಆ ಶತ್ರುಗಳು ನಿನ್ನನ್ನು ಮುಟ್ಟದಂತೆ, ನಿನ್ನ ತಲೆಮಾರುಗಳನ್ನು ಮುಟ್ಟದಂತೆ, ಈ ದಿವಸದಲ್ಲಿ ನಿನ್ನ ಸುತ್ತಲೂ ಬೆಂಕಿಯ ಮಯವಾದಂತ, ಅಗ್ನಿಮಯವಾದಂತ ದೇವದೂತರುಗಳು ನಿನ್ನ ಮನೆಯ ಸುತ್ತಲೂ, ನಿನ್ನ ಕುಟುಂಬದ ಸುತ್ತಲೂ ನಿಂತಿರುವುದನ್ನು ನೋಡುವುದಕ್ಕಾಗಿ ಪ್ರಾರಂಭಿಸಿರಿ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಯುದ್ಧ ನಿನ್ನದಲ್ಲ. ಇವತ್ತು ಯಾರಾದ್ರೂ ನನ್ನ ಸಂಗಡ ಕೂಗಿ ಹೇಳ್ರಿ, ಅವರ ಕಡೆ ಇರುವವನಿಗಿಂತ, ಇನ್ನ ಗಟ್ಟಿಯಾಗಿ ಹೇಳಬೇಕು, ಅವರ ಕಡೆ ಇರುವವನಿಗಿಂತ, ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಅವರ ಕಡೆ ಇರುವವನಿಗಿಂತ ನನ್ನ ಕಡೆ ಇರುವವನು ಹೆಚ್ಚಿನವನು. ಇನ್ನೊಂದು ಸಾರಿ ಹೇಳ್ರಿ, ನಮ್ಮ ಕಡೆ. ಅಭಿಷಕ್ತರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ನನ್ನ ಕಡೆ ಇರುವವನು ಹೆಚ್ಚಿನವನು. ಈಗ ಎಲೀಷನು ಇನ್ನೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಇವನ ಕಣ್ಣನ್ನು ತೆರೆದಲ್ಲ, ಈಗ ಅವರ ಕಣ್ಣನ್ನು ಮುಚ್ಚು. ಯುದ್ಧ ಮಾಡೋದಕ್ಕೆ ಬಂದ ಜನರ ಕಣ್ಣನ್ನು ಮುಚ್ಚು. ದೇವರು ಎಲೀಷನ ಪ್ರಾರ್ಥನೆಯನ್ನು ಕೇಳಿ ಅವರ ಕಣ್ಣುಗಳನ್ನು ಮುಚ್ಚಿದನು. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಅಂದರೆ, ನನ್ನ ಆಲೋಚನೆ ಕಡೆ ನಾನು ಬರ್ತೇನೆ. ಈ ಕಾಲಘಟ್ಟದಲ್ಲಿ ನಿನ್ನ ವಿರುದ್ಧವಾಗಿ ನಿನ್ನನ್ನು ಮುಟ್ಟೋದಕ್ಕೆ ಬರುವವರು, ಅವರ ದಾರಿಯನ್ನು ದೇವರು ತಪ್ಪಿಸ್ತಾನೆ. ದೇವರು ಇನ್ನೊಂದು ಸಾರಿ ಇದನ್ನು ಕೂಗಿ ಹೇಳ್ತಾನೆ, ನಿನಗೆ ಯುದ್ಧ ಮಾಡೋದಕ್ಕೆ, ನಿನ್ನ ವಿರುದ್ಧವಾಗಿ ನಿನ್ನನ್ನು ಮುಟ್ಟೋದಕ್ಕೆ ಬಂದವರ ದಾರಿಯನ್ನು ತಪ್ಪಿಸುವ ಹಾಗೆ, ದೇವರು ಕುರುಡುತನವರನ್ನು ಬಾಧಿಸುವ ಹಾಗೆ, ಯಾಕೆ ನಾನು ಇಲ್ಲಿಗೆ ಬಂದೆ ಎಂದು ತಮ್ಮನ್ನೇ ತಾವು ಪ್ರಶ್ನೆ ಮಾಡಿಕೊಳ್ಳುವ ಹಾಗೆ, ಕರ್ತನು ನಿನ್ನ ಪ್ರಾರ್ಥನೆಗೆ ಈ ಕಾಲಘಟ್ಟದಲ್ಲಿ ಉತ್ತರವನ್ನು ಕೊಡಲಿಕ್ಕಾಗಿ ದೇವರು ಹೋಗ್ತಾನೆ. ಅದು ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಲೀಷನನ್ನ ಮುಟ್ಟಕ್ಕೆ ಬಂದ್ರು, ಒಂದೇ ಒಂದು ಪ್ರಾರ್ಥನೆ, ಕಣ್ಣು ಕುರುಡಾಯ್ತು. ನಾನು ಹೇಳ್ತೇನೆ, ಮಾತಾಡೋ ಬದಲು ಪ್ರಾರ್ಥನೆ ಮಾಡ್ರಿ. ನಾನು ಇನ್ನೊಂದು ಸರಿ ಹೇಳ್ತೀನಿ, ಅಭಿಷಕ್ತರೇ ಮಾತಾಡೋ ಬದಲು ಪ್ರಾರ್ಥನೆ ಮಾಡ್ರಿ.
ಅಭಿಷಕ್ತರೇ, ಯುದ್ಧ ಮಾಡೋದ್ರ ಬದಲು ಪ್ರಾರ್ಥನೆ ಮಾಡ್ರಿ. ಅಭಿಷಕ್ತರೇ, ಗುಟ್ಟುವುದ್ರ ಬದಲು ಪ್ರಾರ್ಥನೆ ಮಾಡ್ರಿ. ಅವರ ಕಣ್ಣುಗಳು ಕುರುಡಾದಾಗ ಸೇವಕ ಹೇಳ್ದ, ಸಿಕ್ಕಿದ್ದೆ ಚಾನ್ಸ್ ತಾನೇ, ಹೊಡೆದು ಬಿಡೋಣ ಅಂತ. ಆದರೆ ಎಲೀಷ ಹೇಳ್ದ, ಹೊಡೆಯೋ ಅವಶ್ಯಕತೆ ಇಲ್ಲ, ಹೊಡೆಯೋ ಅವಶ್ಯಕತೆ ಇಲ್ಲ, ಕರೆದವ್ರಿಗೆ ಏನು ಮಾಡ್ರಿ, ಒಳ್ಳೆ ಊಟ ಹಾಕ್ರಿ ಅಂತ. ಅಭಿಷಕ್ತರಿಗೆ ಒಂದು ಮಾತು ಹೇಳ್ತಾನೆ, ನಿಮ್ಮ ಒಂದು ನಗು ಸಾಕು. ಇಷ್ಟು ಹೇಳಿದ್ರು ಒಬ್ರು ನಗಲಿಲ್ಲ. ಚಾನ್ಸ್ ಸಿಕ್ತ ತಾನೇ, ಸೇವಕ ಹೇಳ್ದ, ಅವ್ರ ಮೇಲೆ ಬಿದ್ದು ಹೊಡೆದು ನಾಶ ಮಾಡಿಬಿಡೋಣ ಅಂತ. ಇಲ್ಲೇನು ಹೇಳ್ದ, ಟೆನ್ಷನ್ ತಗೋಬೇಡ, ಬಾಯಿಲಿ ಅವ್ರಿಗೆಲ್ಲ ಕರೆದು ಒಂದು ಒಳ್ಳೆ ಔತಣ ಮಾಡಿಸು, ಒಳ್ಳೆ ಊಟ ಮಾಡಿಸು, ಒಳ್ಳೆ ಅಡುಗೆ ಮಾಡಿಸು, ನಗನಗತ್ತ ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡು, ನಗನಗತ್ತ ಅವ್ರಿಗೆ ಒಳ್ಳೆ ಊಟ ಕೊಡು. ನೀವು ಸ್ತೋತ್ರ ಹೇಳಿ, ನಗನಗತ್ತ ಅವ್ರಿಗೊಂದು ಒಳ್ಳೆ ಪ್ರೈಸ್ ಅಲಾರ್ಡ್ ಹೇಳು, ನಗನಗತ್ತ ಚೆನ್ನಾಗಿದ್ದೀರಾ ಅಂತ ಹೇಳಿ ಒಂದೇ ಒಂದು ಮಾತು ಹೇಳು, ನಗನಗತ್ತ ಅವರಿಗೆ ಒಳ್ಳೆ ಔತಣ ಮಾಡಿಸು. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ, ಎಲೀಷನ ಅವ್ರು ನಗನಗತ್ತ ಒಂದು ಒಳ್ಳೆ ಮಾತನ್ನು ಹೇಳಿ ಊಟನ ಹಾಕ್ಸಿ. ನನ್ಗೆ ಭಾಳ ಸಂತೋಷ ಕೊಟ್ಟ ಕಾರ್ಯ ಏನು ಗೊತ್ತಾ, ಮುಖ ತಿರ್ಸ್ಕ ಶತ್ರು ನಗನಗತ್ತ ಊಟ ಮಾಡಿಸಿದ್ರು, ನಗನಗತ್ತ ನೀರು ಕೊಟ್ಟರು, ನಗನಗತ್ತ ಪ್ರೈಸ್ ಲಾರ್ಡ್ ಹೇಳಿದ್ರು, ನಗನಗತ್ತ ಅವರಿಗೆ ಬೇಕಾದ ಔತಣ ಮಾಡಿಸಿದ್ರು. ಬೈಬಲಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ 23ನೇ ವಾಕ್ಯ ನೋಡ್ರಿ. ಈ ಪ್ರವಾದನೆ ಮಾತು ನಿಮ್ಮಲ್ಲಿ ನೆರವೇರ್ಲಿಕ್ಕಾಗಿ ಹೋಗುತ್ತೆ. 23ನೇ ವಾಕ್ಯ 6:23. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ, ಅವರು ಅನ್ನಪಾನಗಳು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯಕ್ಕೆ ತಿರುಗಿ ಬರಲೇ ಇಲ್ಲ. ದೇವರ ಆತ್ಮನು ಹೇಳಿದನು, ಈ ಮಾರ್ಚ್ ತಿಂಗಳಲ್ಲಿ ಅನೇಕ ಕಾರ್ಯಗಳಿಗೆ ದೇವರು ಫುಲ್ ಸ್ಟಾಪ್ ಹಾಕ್ಲಿಕ್ಕಾಗಿ ದೇವರು ಹೋಗ್ತಾನೆ. ಯಾವ ರೀತಿ ಅಂದ್ರೆ, ಇದುವರೆಗೂ ಮತ್ತೆ 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 ತಿರುಗಿ 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 ಅದೇ 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 ದೇವರು ಹೇಳ್ತಾನೆ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ತಿರುಗಿ ಬರೋದೇ ಇಲ್ಲ. ಯಾರಾದರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಯೇಸುವಿನ ನಾಮದಲ್ಲಿ ಮತ್ತೆ ಮತ್ತೆ ನಿನ್ನನ್ನು ತಿರುಗಿ ತಿರುಗಿ ಕೊಳ್ಳೆ ಹೊಡೆಯುತ್ತಾ ಇದ್ದಂತ ಆ ರೋಗದ ಶಕ್ತಿಗಳನ್ನ, ಆ ಅಸಮಾಧಾನ ಶಕ್ತಿಗಳನ್ನ, ಆ ದುರಾತ್ಮನ ಶಕ್ತಿಗಳು ಇನ್ನೆಂದಿಗೂ ತಿರುಗಿ ಬರದಂತೆ ಈ ದಿನದಲ್ಲಿ ದೇವರು ನಿನಗೋಸ್ಕರವಾಗಿ ಒಂದು ಅದ್ಭುತ ಕಾರ್ಯವನ್ನ ದೇವರು ಮಾಡಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಅದು ಎಂದಿಗೂ ತಿರುಗಿ ಬರೋದೇ ಇಲ್ಲ. ತಿರುಗಿ ಬರಲ್ಲ. ಯಾರಾದ್ರೂ ಹೇಳ್ರಿ, ತಿರುಗಿ ಬರಲ್ಲ, ತಿರುಗಿ ಬರಲ್ಲ. ಯಾರಾದ್ರೂ ಗಟ್ಟಿ ಹೇಳ್ರಿ, ಮತ್ತೆ ತಿರುಗಿ ಬರಲ್ಲ. ಅದೇ ಪ್ರಾಬ್ಲಮ್ಗಳಲ್ಲಿ ತಿರುಗಿ ತಿರುಗಿ ಸುತ್ತಾಡೋದು, ಅದೇ ಪ್ರಾಬ್ಲಮ್ಗಳಿಗೆ ತಿರುಗಿ ತಿರುಗಿ ಹೋರಾಟ ಮಾಡೋದು, ಅದೇ ರೋಗಗಳಿಗೆ ತಿರುಗಿ ತಿರುಗಿ ಹೋಗೋದು, ಅದೇ ಸಮಸ್ಯೆ. ಏನು ಸಮಸ್ಯೆ? ಅದೇ ಸಮಸ್ಯೆ. 10 ವರ್ಷದಿಂದ ಅದೇ ಸಮಸ್ಯೆ, 15 ವರ್ಷದಿಂದ ಅದೇ ಸಮಸ್ಯೆ, 20 ವರ್ಷದಿಂದ ಅದೇ ಸಮಸ್ಯೆ, ಅದೇ ಅದೇ. ಈ ಮಾರ್ಚ್ ತಿಂಗಳಲ್ಲಿ ಹೇಳ್ರಿ, ತಿರುಗಿ ಬರೋದೇ ಇಲ್ಲ. ನಂಬಿಕೆ ಉಳ್ಳವರು ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ತಿರುಗಿ ಬರೋದೇ ಇಲ್ಲ. ಯೇಸುವಿನ ನಾಮದಲ್ಲಿ ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ತಾ ಇರಿ. ಅಭಿಷಕ್ತರೇ, ತಿರುಗಿ ನೀವು ಅನುಭವಿಸೋದಕ್ಕೆ ಹೋಗೋದಿಲ್ಲ. ಪಾಸ್ಟ್ರೆ ಸಾಕಾಗೋಯ್ತು, ಪಾಸ್ಟ್ರೆ ನಂಗೆ ಸಾಕಾಗೋಯ್ತು. ತಿರುಗಿ ತಿರುಗಿ ಅದೇ ಸಾಲಕ್ಕೆ ಬೀಳ್ತಾ ಇದ್ದೀನಿ, ತಿರುಗಿ ತಿರುಗಿ ಅದೇ ಸಮಸ್ಯೆಗೆ ಬೀಳ್ತಾ ಇದ್ದೀನಿ, ತಿರುಗಿ ತಿರುಗಿ ಅಂತಕ್ಕೆ ಅದೇ ಕಣ್ಣೀರಿಗೆ ಬೀಳ್ತಾ ಇದ್ದೀನಿ. ಇವತ್ತು ಅಂಥವರು ಯಾರಾದರೂ ಇದ್ರೆ ಈ ದಿನದಲ್ಲಿ ನಗನಗತ ಸ್ತೋತ್ರ ಹೇಳ್ರಿ, ಈ ದಿನದಲ್ಲಿ ನಗನಗತ ಪ್ರಾರ್ಥನೆ ಮಾಡ್ರಿ, ಈ ದಿವಸದಲ್ಲಿ ನಗನಗತ ದೇವರಿಗೆ ಸ್ತೋತ್ರ ಹೇಳ್ರಿ. ಅವರ ಕಡೆಯಲ್ಲಿ ಇರುವವನಿಗಿಂತ ನಿನ್ನ ಕಡೆಯಲ್ಲಿ ಇರುವವನು ಹೆಚ್ಚಿನವನು. ನಾನು ಇವತ್ತೊಂದು ಕಾರ್ಯ ಹೇಳ್ತೇನೆ, ಅನೇಕ ವರ್ಷಗಳಿಂದ ನಿನ್ನನ್ನು ಅಲದಾಡುತ್ತಿರುವಂತ ಅಲದಾಡತಕ್ಕಂತೆ ಮಾಡು
ಮಾಡುತ್ತಿರುವಂತ ವಿಷಯಕ್ಕೆ ಈ ದಿನದಲ್ಲಿ ದೇವರೊಂದು ಫುಲ್ ಸ್ಟಾಪ್ ಹಾಕ್ಲಿಕ್ಕಾಗಿ ದೇವರು ಹೋಗ್ತಾನೆ. ನಾನು ಹೇಳ್ತೇನೆ, ತಿರುಗಿ ಬರೋದೇ ಇಲ್ಲ, ತಿರುಗಿ ಬರೋದೇ ಇಲ್ಲ, ತಿರುಗಿ ಬರೋದೇ ಇಲ್ಲ. ಎಲ್ಲ ಅರಾಮ್ಯರ ಶಕ್ತಿಗಳು ತಿರುಗಿ ಬರೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದೇ ಇಲ್ಲ. ಕಾರಣ ಅವರ ಕಡೆಯಲ್ಲಿರುವವನಿಗಿಂತ. ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಈ ಸಮಯದಲ್ಲಿ ಅಭಿಷಕ್ತರು ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ. ಈ ಸಮಯದಲ್ಲಿ ಎಷ್ಟು ಜನ ನಂಬ್ತೀರ ಇದು ನನ್ನ ಉದ್ಧಾರದ ಸಮಯ? ತಿರುಗಿ ಬರಲ್ಲ ಎನ್ನುವ ಪದದ ಅರ್ಥ ಏನು? ನಾನು ಅದನ್ನು ಹೇಳಿ ಪ್ರಾರ್ಥನೆ ಮಾಡ್ಬೇಕು ತಾನೆ. ನಾನು ಹೇಳ್ತೀನಿ, ಈ ಅರಾಮ್ಯದವರು ಮತ್ತೆ ಮತ್ತೆ ಕೊಳ್ಳೆ ಹೊಡೆಯೋದಕ್ಕಿಂತ ಬರ್ತಾ ಇದ್ರು. ಅದರ ಅರ್ಥ ಏನು ಗೊತ್ತಾ? 6 ತಿಂಗಳು ಬೆವರು ಸುರಿಸಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟಿದ್ದು 1 ಅವರ್ಗೆ ಬಂದೆಲ್ಲ ದೋಚ್ಕೊಂಡು ಹೋಗ್ಬಿಡೋರು. ತಿರ್ಗ 6 ತಿಂಗಳು ಕಷ್ಟಪಟ್ಟು ಕೂಡಿಟ್ಟು ಸಂಪಾದನೆ ಮಾಡಿ ಇಟ್ಟಿದ್ದು ಎಲ್ಲ ಈಗ ಸ್ವಲ್ಪ ಆಶೀರ್ವಾದ ಕಂಡ್ವಿ, ಅಬ್ಬಾ ಈಗ ಸ್ವಲ್ಪ ಸಮಾಧಾನ ಆಯಿತು ಅನ್ನೋಷ್ಟರಲ್ಲಿ ಎಲ್ಲಿಂದ ಶತ್ರುಗಳು ಬರ್ತಾರೋ ಗೊತ್ತಿಲ್ಲ, ಬಂದು ಒಂದೇ ಸಾರಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ತಿರುಗಿ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಮತ್ತೆ ಝೀರೋ, ಮತ್ತೆ ಎಲ್ಲ ಶೂನ್ಯ. ಮತ್ತೆ ಇನ್ನು 6 ತಿಂಗಳು ಕಷ್ಟಪಡ್ತೀನಿ, ಕಷ್ಟಪಟ್ಟು ಒಂದು ಹಂತಕ್ಕೆ ಬಳೆದು ಬಂದು ಕೂಡಿಟ್ಟು ತಕ್ಷಣ ಮತ್ತೆ ಆರಾಮ್ಯರು ಬರ್ತಾರೆ, ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಅದರ ಅರ್ಥ ಮತ್ತೆ ಝೀರೋ. ಇನ್ನೆಲ್ಲ ಚೆನ್ನಾಗಿ ಆಯ್ತಪ್ಪ ಅನ್ನೋಂಥ ಟೈಮಲ್ಲಿ ಮತ್ತೆ ಝೀರೋ. ದೇವರ ಆತ್ಮನ ಹೇಳಿದ್ದೀನಿ, ಅಭಿಷಕ್ತನೇ, ಇಂಥ ಒಂದು ಅನುಭವದಲ್ಲಿ ತುಂಬಾ ಜನರು ಹೋಗ್ತಾ ಇದ್ದೀರಾ. ನಾನು ಹೇಳ್ತೇನೆ, ನೀನು ಕಷ್ಟಪಟ್ಟಿದ್ದು ನಿನ್ನ ಮೇಲೆ ಭರೋಸೆಯಲ್ಲಿ ಮತ್ತೆ ನಿನ್ನನ್ನು ಕೆಳಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವ ಇನ್ನು ಯಾವ ಆರಾಮ್ಯರು ನಿನ್ನ ಜೀವನದಲ್ಲಿ ಬರ್ಲಿಕ್ಕಾಗಿ ಹೋಗೋದಿಲ್ಲ. ಇನ್ನು ಮುಂದೆ ನಿನಗೊಂದು ಬಾಗಿಲು ತೆರೀತಾ ಇರ್ತೀಯ, ನೀನು ಬೆಳೀತಾನೆ ಇರ್ತೀಯ ಹೊರತು ನೀನು ಎಂದಿಗೂ ಕಡಿಮೆ ಆಗೋದಿಲ್ಲ. ಯಾರಾದ್ರೂ ನಂಬಿಕೆ ಹೇಳೋರು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅದರ ಅರ್ಥ ತಿರುಗಿ ಬರೋದಿಲ್ಲ ಏನೋ ಪದದ ಅರ್ಥ ಏನು ಗೊತ್ತಾ? ನೀನು ಬೆಳೀತಾನೆ ಇರ್ತೀಯ ಹೊರತು ನಿನ್ನ ಬೆಳವಣಿಗೆಗೆ ಯಾವ ಕುಂಠಿತ ಆಗೋದೇ ಇಲ್ಲ. ಯೇಸುವಿನ ನಾಮದಲ್ಲಿ ಇದನ್ನು ಕೂಗಿ ಹೇಳುತ್ತಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಂಬಿಕೆ ಇದೆಯಾ? ಈ ಮಾರ್ಚ್ ತಿಂಗಳಿಂದ ನೀವು ಬೆಳೀತಾನೆ ಇರ್ತೀರ. ಇಷ್ಟು ವರ್ಷಗಳ ಕಾಲ ನೀವು ಕೂಡಿಟ್ಟಿದ್ದನ್ನು ಮುಗಿಸೋಷ್ಟರಲ್ಲಿ ಬೆಳೆದ್ವಿ ಅಂತ ಆಶ್ವಾಸನೆಗೊಳ್ಳೋ ಟೈಮಲ್ಲಿ ಎಲ್ಲಿಂದ ಕೊಳ್ಳೆ ಹೊಡ್ಕೊಂಡು ಹೋದ್ರೆ ಗೊತ್ತಿಲ್ಲ. ಅರೆ ನಾನು ಹೇಳ್ತೇನೆ, ಇಂದಿನಿಂದ ನಿನ್ನ ಮನೆಯಾಗಲಿ, ನಿನ್ನ ಕುಟುಂಬವಾಗಲಿ, ನಿನ್ನ ಸೇವೆಯಾಗಲಿ, ನಿನ್ನ ವರಮಾನವಾಗಲಿ, ನಿನ್ನ ಆದಾಯವಾಗಲಿ, ನಿನ್ನ ಆರೋಗ್ಯವಾಗಲಿ, ಶತ್ರುವಾದವನ್ನು ಕೊಳ್ಳೆ ಹೊಡೆಯೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದೇ ಇಲ್ಲ. ಇನ್ನ ದೇವರು ತಿರುಗಿ ಬರೋದಕ್ಕೆ ಅನುಮತಿ ಕೊಡದೆ ಶತ್ರುವಿಗೆ ದೇವರು ಎಂದೆಂದು ಫುಲ್ ಸ್ಟಾಪ್ ಇಡಲಿಕ್ಕಾಗಿ ದೇವರು ಹೋಗ್ತಾನೆ. ನೀನು ಬೆಳೆಯುತ್ತೆ, ನೀನು ಅಭಿವೃದ್ಧಿಯಾಗುತ್ತೆ, ನೀನು ಉದ್ಧಾರವಾಗುತ್ತೆ, ನೀನು ತುಂಬಿ ಹೊರಸೂಸುವ ಅನುಭವಕ್ಕೆ ನೀನು ಬರುತ್ತೆ. ಈ ಸಮಯ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಪಾಸ್ಟರ್, ಕಳೆದ ವರ್ಷಗಳಿಂದ ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ತಿರುಗಿ ಒಂದೇ ಸಮಸ್ಯೆಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಅದಕ್ಕೊಂದು ಅಂತ್ಯ ಬೇಕು. ನಾನು ನಂಬುತ್ತೇನೆ, ಈ ತಿಂಗಳು ನನ್ನ ಜೀವನದಲ್ಲಿ ದೇವರ ಒಂದು ಅದ್ಭುತ ಮಾಡ್ತಾನೆ ಅನ್ನುವವರು ಮಾತ್ರ, ಅಂಥವರು ಎಲ್ಲರೂ ಅಲ್ಲ, ಅಂಥವರು ಮಾತ್ರ ಕೈ ಎದ್ದು ನಿಂತ್ಕೊಳ್ರಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ. ಈ ಸಮಯದಲ್ಲಿ ಅಭಿಷಕ್ತರು ಸಿದ್ಧರಾಗ್ರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಅಂಥವರು ಮಾತ್ರ ಈ ಸಮಯದಲ್ಲಿ ಅಭಿಷಕ್ತರುಗಳು ನೀವು ನಿಂತಿರೋ ಸ್ಥಳದಲ್ಲಿ ಬಂದು ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾರೆ. ನೀನು ಕೂಡಿಟ್ಟು ನೀನು ಸಂಪಾದನೆ ಮಾಡದೆ, ಆದರೆ ಸಮಯವಾದಾಗ ನಿನ್ನ ಜೀವಿತದಲ್ಲಿ ಎಲ್ಲ ಕೊಳ್ಳೆ ಹೊಡೆದುಕೊಂಡು ಹೋಗುವ ಅನುಭವ ದೇವರ ಆತ್ಮನ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ಆ ಸಿಸ್ಟರ್ನ ತಟ್ಟಿ ಬಿಡಿಸ್ರಿ. ಆ ಸಿಸ್ಟರ್, ನಿಮ್ಮ ಜೀವನದಲ್ಲಿ ದೇವರು ಶತ್ರು ಕೊಳ್ಳೆ ಹೊಡ್ಕೊಂಡೋಗಿ ಇದನ್ನೆಂದಿಗೂ ನಿಮ್ಮ ಕೈಯಲ್ಲಿ ಎಟ್ಕೋದಿಲ್ಲ ಅಂತ ವಿಧಿ ಬರೆದಂಥ ಅನುಭವಗಳಲ್ಲಿ ದೇವರೊಂದು ಅದ್ಭುತವನ್ನು ದೇವರು ಮಾಡಲಿಕ್ಕಾಗಿ ಹೋಗ್ತಾನೆ. ಇನ್ನೆಂದಿಗೂ ತಿರುಗಿ ಬರದಿರುವ ಹಾಗೆ
ದೇವರು ನಿಮ್ಮನ್ನು ಸ್ಥಿರಪಡಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಈ ಆರಾಧನೆಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಜಯ ದೇವರು ರಿಲೀಸ್ ಮಾಡಲಿಕ್ಕಾಗಿ ದೇವರು ಹೋಗ್ತಾನೆ. ಎಲ್ಲರೂ ಅಲ್ಲ, ನನ್ನ ಜೀವನದಲ್ಲಿ ಒಂದು ಅದ್ಭುತ ಬೇಕೆನ್ನುವರು ಮಾತ್ರ ಒಂದು 2 ನಿಮಿಷ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಒಂದು 2 ನಿಮಿಷ ಗಟ್ಟಿಯಾಗಿ ಬಾಯಿ ತೆರೆದು ಸ್ತೋತ್ರ ಹೇಳ್ತಾ ಇರ್ರಿ. ಅಭಿಷಕ್ತರುಗಳು ನಾವು ಒಂದು 2 ನಿಮಿಷ ಸ್ತೋತ್ರ ಹೇಳುವ ಈ ಸಮಯದಲ್ಲಿ ಅಭಿಷಕ್ತರುಗಳು ನಿಮ್ಮ ತಲೆ ಮೇಲೆ ಕೈಗಳನ್ನಿಟ್ಟು ಅಭಿಷಕ್ತ ಸೇವಕರು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾರೆ. ಈ ನಿಮಿಷದಲ್ಲಿ ನೀವು ಎಲ್ಲೇ ಇದ್ರೂ ಒಂದು ನಿಮಿಷ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ನಂಬಿಕೆಯಿಂದ ಬಾಯಿ ತೆರೆದು ಕೂಗಿ ಹೇಳ್ರಿ. ತಿರುಗಿ ಬರೋದೇ ಇಲ್ಲ ಅನುಭವಗಳು, ತಿರುಗಿ ಬರೋದೇ ಇಲ್ಲ ಅನುಭವಗಳು. ಈ ನಿಮಿಷದಲ್ಲಿ ಕೆಲ ದುರಾತ್ಮನ ಶಕ್ತಿಗಳು ಶರೀರಗಳಿಂದ ಹೊರಗಡೆ ಬರಲಿಕ್ಕಾಗಿ ಹೋಗುತ್ತೆ. ಈ ನಿಮಿಷದಲ್ಲಿ ಕುಟುಂಬಗಳನ್ನು ಅಡಿಗೆ ನಿಂತು ವಾದಿಸಿ ನಿಲ್ಲುವಂತ ಕೆಲ ಅರಾಮಿಯ ಸೈನ್ಯದ ಬಲಗಳು ಕುಟುಂಬಗಳಿಂದ ಜೀವಿತಗಳಿಂದ ಹೊರಗಡೆ ಬರಲಿಕ್ಕಾಗಿ ಹೋಗುತ್ತೆ. ಈ ನಿಮಿಷ ನಾನು ಹೇಳಿದೆ, ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನುಗ್ರಹಿಸಲ್ಪಟ್ಟಂಥ ಪರಿಶುದ್ಧವಾದಂಥ ಪರಲೋಕದ ವಚನಗಳಿಗಾಗಿ ಬಿಡುಗಡೆ ಉಂಟು ಮಾಡುವಂಥ ಸರ್ವೋತ್ತಮತೆ ಉಳ್ಳ ವಾಕ್ಯಗಳನ್ನು ನಾವೆಲ್ಲರೂ ಈ ಹಗಲೊತ್ತು ಕೇಳಿದ್ದೇವೆ. ಆ ವಾಕ್ಯಗಳಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಡುತ್ತಾ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಕರ್ತನೆ, ಅಭಿಷಕ್ತರನ್ನು ಕಾಯುವ ದೇವರು, ಅಭಿಷಕ್ತರುಗಳನ್ನು ನಡೆಸುವ ದೇವರು, ಈಗೋ ಕರ್ತನೆ ನಿನ್ನ ಪರಿಶುದ್ಧವಾದ ಸಮ್ಮುಖದಲ್ಲಿ ನಿಂತಿರುವಂಥ ಪ್ರತಿಯೊಂದು ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕೇಳಲ್ಪಟ್ಟ ವಚನಗಳು ಕರ್ತನೆ ಇವರ ಜೀವಿತಗಳಲ್ಲಿ, ಇವರ ಕುಟುಂಬಗಳಲ್ಲಿ, ಆತ್ಮಿಕ ಮಂಡಳಗಳಲ್ಲಿ ಕರ್ತನೆ ದೂತನ ಎಂಬಂತೆ ವಾಕ್ಯವು ಚಲಿಸಲಪ್ಪ. ಇವರ ವಿಷಯದಲ್ಲಿ ಬಿಡುಗಡೆಗಳು ಉಂಟಾಗಲಿ, ಇವರ ಪ್ರತಿಯೊಂದು ಕೇಸಿನ ವಿಷಯದಲ್ಲಿ ಬಿಡುಗಡೆ ಉಂಟಾಗಲಿ, ಹಣಕಾಸಿನ ವಿಷಯದಲ್ಲಿ ಆ ವಾಕ್ಯಗಳು ಇವರ ಬಿಡುಗಡೆ ಉಂಟು ಮಾಡಲೆಂದು ಪ್ರಾರ್ಥನೆ ಮಾಡ್ತೇವೆ. ದುಷ್ಟನ ಎಲ್ಲ ಬಂಧನಗಳು, ದುಷ್ಟನ ಎಲ್ಲ ಸರಪಣಿಗಳು, ಅವನ ಕೋಟೆಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಅದು ಮುರಿದು ಬೀಳಲೆಂದು ನಾವು ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಜನಗಳಿಗೆ ಕರ್ತನೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕಾಣೋದಕ್ಕೆ ನಿನ್ನ ವಚನಗಳನ್ನು ನಿನ್ನ ಅಭಿಷೇಕನ ಮುಖಾಂತರವಾಗಿ ರಿಲೀಸ್ ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಾವು ನಂಬುತ್ತೇವೆ ಮುಂದಿನ ದಿವಸಗಳಲ್ಲಿ ಕರ್ತನೆ ನಮ್ಮ ಕಣ್ಣುಗಳಿಂದಲೇ ಕರ್ತನೆ ನಾವು ಈ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಅದ್ಭುತವನ್ನು ನಾವು ಕಾಣೋರಾಗಿದ್ದೇವೆ. ಈಗೋ ನಿನ್ನ ಜನಗಳನ್ನು ನಿನ್ನ ಕರಗಳಿಗೆ ಕೊಡ್ತಾ ಇದ್ದೇವೆ. ನಿಮ್ಮ ಜನಗಳನ್ನು ಪರಾಮರಿಸ್ರಿ, ಆಶೀರ್ವಾದ ಮಾಡಿದ್ರಿ, ಕೃಪೆಯಲ್ಲಿ ಕರುಣೆಯಲ್ಲಿ ಮುಂದೆ ನಡೆಸ್ರಿ ಎಂದು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆಯೇ.